ಜೈ ಹಿಂದ್. ನೋಡ್ರಿ, ನಾನು ಆಲ್ ಎಸ್ ಎಸ್ ಎಕ್ಸಾಮ್ಸ್ ಗಳಿಗೆ GK ಪಾರ್ಟ್ ನಾನು ಡಿಸ್ಕಷನ್ ಮಾಡ್ತಾ ಹೋಗ್ತಾ ಇದ್ದೀನಿ. ಟಾಪಿಕ್ ಪ್ರಕಾರ ಹೋದ್ರೆ ತುಂಬಾ ಡಿಸ್ಕಷನ್ ಮಾಡೋದಾಗತ್ತೆ. ಬಟ್ ಆದ್ರೆ ನಾವು ಕ್ವಶನ್ ಪೇಪರ್ಸ್ ಗಳನ್ನ ಇಟ್ಕೊಂಡು ಆ ಕ್ವಶನ್ ಪೇಪರ್ಸ್ ಗಳು ಏನ್ ಕೇಳಿದಾನ ಅಂತ ಹೇಳಿ ಅದ್ರ ಪ್ರಕಾರ ನಾನು ಡಿಸ್ಕಷನ್ ಮಾಡ್ತಾ ಹೋಗ್ತೀನಿ. ನಿಮ್ಗೂ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಕೇಳೋಕೆ. ಅದಾದ ನಂತರ ನೆಕ್ಸ್ಟ್ ಆನ್ಸರ್ಸ್ ಗಳನ್ನ ಮಾಡೋಕ್ ಜಾಸ್ತಿ ಇರುತ್ತೆ. ಕಮೆಂಟ್ಸ್ ಗಳನ್ನ ಹಾಕ್ರಿ ಕೇಳೋ ಕ್ವಶನ್ಸ್ ಗಳಿಗೆ. ಸೊ ನೋಟ್ಸ್ ಗಳನ್ನ ಮಾಡ್ಕೊಂತ ಹೋಗ್ರಿ. ಸೊ ಇಲ್ಲಿ ನೋಡ್ರಿ, ಕ್ವಶನ್ಸ್ ಗಳನ್ನ ಏನ್ ಕೇಳಿದಾನ ಅದ್ರ ಬಗ್ಗೆ ನಾನು ಹೇಳಿ ಅದಾದ ನಂತರ ಡಿಸ್ಕಷನ್ ಮಾಡ್ತಾ ಹೋಗ್ತೀನಿ. ಕ್ವಶನ್ ಏನಪ್ಪಾ ಅಂತಂದ್ ಹೇಳಿದ್ರೆ, ದಕ್ಷಿಣ ಭಾರತದ ಮೊದಲ ಸ್ವತಂತ್ರ ರಾಜವಂಶ ಯಾವುದು ಅಂತ ಕ್ವಶನ್ ಅನ್ನ ಕೇಳಿದಾರೆ. ಸೊ ಯಾರಪ್ಪ ಅಂತಂದ್ ಹೇಳಿದ್ರೆ ದಕ್ಷಿಣ ಭಾರತದಲ್ಲಿ ಇಲ್ಲಿ ನೋಡ್ರಿ. ಸೊ ಮೊದ್ಲೇನಂತಂದ್ ಹೇಳಿದ್ರೆ ಮೌರ್ಯರಿದ್ರಲ್ಲ. ಸೊ ದಕ್ಷಿಣ ಭಾರತದಲ್ಲಿ ಮೊದಲ ಸ್ವತಂತ್ರ ರಾಜವಂಶ ಯಾರ್ದಾಗಿತ್ತಪ್ಪ ಅಂತಂದ್ ಹೇಳಿದ್ರೆ ಶಾತವಾಹನರು ಅಂತಂದ್ ಹೇಳ್ತೀವಿ. ಮೊದಲ ಬಾರಿಗೆ ಶಾತವಾಹನರು ಏನಪ್ಪಾ ಅಂತಂದ್ ಹೇಳಿದ್ರೆ ಸ್ವತಂತ್ರವಾಗಿ ಆಳ್ವಿಕೆ ನಡೆಸ್ತಾ ಇರ್ತಾರೆ. ಮೊದಲು ಯಾರು ಇರ್ತಾರಪ್ಪ ಅಂತಂದ್ ಹೇಳಿದ್ರೆ ಮಹಾಜನಪದಗಳಾದ ನಂತರ ಮಗಧ ಸಾಮ್ರಾಜ್ಯದಲ್ಲಿ ಆದ ನಂತರ ನಂದರಾದ ನಂತರ ಮೌರ್ಯರ ಕಾಲದಲ್ಲಿ ಏನಪ್ಪಾ ಅಂತಂದ್ ಹೇಳಿದ್ರೆ ಇವರೆಲ್ಲ ದೊರೆಗಳಾಗಿ ಏನಂತಂದ್ ಹೇಳಿದ್ರೆ ಕಪ್ಪ ಕಾಣಿಕೆಯನ್ನ ಕೊಡ್ತಾ ಇರ್ತಾರ. ಅಲ್ಲಿ ಸ್ವತಂತ್ರವಾಗಿರೋದಿಲ್ಲ. ಇವರೆಲ್ಲ ಏನಪ್ಪಾ ಅಂತಂದ್ ಹೇಳಿದ್ರೆ ಸಾಮಂತರಾಗಿ ಆಳ್ವಿಕೆ ನಡೆಸ್ತಾ ಇರ್ತಾರ. ಮೊದಲ ಬಾರಿಗೆ ದಕ್ಷಿಣ ಭಾರತದಲ್ಲಿ ಸ್ವತಂತ್ರವಾಗಿ ಆಳ್ವಿಕೆ ನಡೆಸಿದವರು ಯಾರಪ್ಪ ಅಂತಂದ್ ಹೇಳಿದ್ರೆ ಶಾತವಾಹನರು ಅಂತಂದ್ ಹೇಳ್ತೀವಿ. ನೋಡ್ರಿ, ಶಾತವಾಹನರ ಸ್ಥಾಪಕ ಯಾರಪ್ಪ ಅಂತಂದ್ ಹೇಳಿದ್ರೆ ಸಿಮುಕ ಅಂತಂದ್ ಹೇಳ್ತೀವಿ. ಸೊ ಅದಕ್ಕಿಂತ ಮುಂಚೆ ಇದ್ರು, ಬಟ್ ಆದ್ರೆ ನಮ್ಗೆ ತಿಳಿದಿರೋ ಪ್ರಕಾರ ಶಾತವಾಹನರ ಸ್ಥಾಪಕ ಯಾರಪ್ಪ ಅಂತಂದ್ ಹೇಳಿದ್ರೆ ಸಿಮುಕ. ಇವನೇನ್ ಮಾಡ್ತಾನಪ್ಪ ಅಂತಂದ್ ಹೇಳಿದ್ರೆ ಶ್ರೀಕಾಕುಲಂ ಅಂತಂದ್ ಹೇಳ್ಬಿಟ್ಟು ಒಂದು ಪ್ರದೇಶವನ್ನ ರಾಜಧಾನಿಯನ್ನಾಗಿ ಮಾಡ್ಕೊಂಡು ಆಳ್ವಿಕೆಯನ್ನು ನಡೆಸ್ತಾ ಇರ್ತಾನೆ. ಅದಾದ ನಂತರ ನೆಕ್ಸ್ಟ್ ತುಂಬಾ ಜನರು ಬರ್ತಾರೆ. ಅದ್ರಲ್ಲಿ ನಾನು ನಿಮ್ಗೊಂದು ಕ್ವಶನ್ ಅನ್ನ ಕೇಳ್ತೀನಿ. ನಾನ್ಘಾಟ್ ಶಾಸನ ಅಂತಂದ್ ಹೇಳಿ ಬರುತ್ತೆ. ಸೊ ನಾನ್ಘಾಟ್ ಶಾಸನವನ್ನ ಯಾರು ಕೆತ್ತಿಸ್ತಾರ, ಅದಾದ ನಂತರ ಅದು ಯಾರ ಬಗ್ಗೆ ಹೇಳುತ್ತ ಅನ್ನೋದನ್ನ ನನಗೆ ಹೇಳ್ಬೇಕು. ನಾನ್ಘಾಟ್ ಶಾಸನ ಸೊ ಯಾವ ಶಾತಕರ್ಣಿ ಬಗ್ಗೆ ಹೇಳುತ್ತ ಅದು ಅಂತಂದೇಳಿ. ಸೊ ಇದ್ರಲ್ಲಿ ತುಂಬಾ ಫೇಮಸ್ ಯಾರಪ್ಪ ಅಂತಂದ್ ಹೇಳಿದ್ರೆ ಗೌತಮಿ ಪುತ್ರ ಶಾತಕರ್ಣಿ ಅಂತಂದ್ ಹೇಳ್ಬಿಟ್ಟು ತುಂಬಾ ಫೇಮಸ್ ಯಾರಪ್ಪ ಅಂತಂದ್ ಹೇಳಿದ್ರೆ ಗೌತಮಿ ಪುತ್ರ ಶಾತಕರ್ಣಿ. ನೀವು ಇವ್ರ ಬಗ್ಗೆ ಕೇಳಿರ್ಬೋದು. ತ್ರೈ ಸಮುದ್ರ ಪಿತವಾಹನ ಅಂತಂದ್ ಹೇಳ್ಬಿಟ್ಟು ಮೂರು ಸಮುದ್ರಗಳನ್ನ, ಅಂದ್ರೆ ಎಲ್ಲಾ ಮೂರು ಸಮುದ್ರಗಳನ್ನ ಗೆದ್ಬಿಟ್ಟು ಅಷ್ಟು ಪ್ರದೇಶವನ್ನ ಗೆದ್ದು ಸೊ ಅಲ್ಲಿರೋ ನೀರನ್ನ ಕುಡಿದಿರುವಂತಹ ಕುದುರೆಯನ್ನ ವಾಹನ ಮಾಡ್ಕೊಂಡವನು ಯಾರಪ್ಪ ಅಂತಂದ್ ಹೇಳಿದ್ರೆ ಗೌತಮಿ ಪುತ್ರ ಶಾತಕರ್ಣಿ ಅಂತಂದ್ ಹೇಳ್ತೀವಿ. ಅದಾದ ನಂತರ ತಾಯಂದಿರಿಗೆ ತಾಯಂದಿರಿಗೆ ಅಷ್ಟೇ ಅನ್ನೋದಕ್ಕಿಂತನೂ ಏನಪ್ಪಾ ಅಂತಂದ್ ಹೇಳಿದ್ರೆ ಮಹಿಳೆಯರಿಗೆ ಉನ್ನತ ಸ್ಥಾನ ಸಿಕ್ಕಿದ್ದ ಯಾವ ಸಾಮ್ರಾಜ್ಯದಲ್ಲಿ ಅಂತ ಕೇಳಿದ್ರು ಅಂತಂದ್ ಹೇಳಿದ್ರೆ ಶಾತವಾಹನರ ಕಾಲದಲ್ಲಿ. ಫಾರ್ ಎಕ್ಸಾಂಪಲ್ ಏನಪ್ಪಾ ಅಂತಂದ್ ಹೇಳಿದ್ರೆ ಗೌತಮಿ ಅನ್ನೋದೇನಪ್ಪಾ ಅಂತಂದ್ ಹೇಳಿದ್ರೆ ಅವ್ನ ತಾಯಿ ಹೆಸರು. ಅದಾದ ನಂತರ ಇವರ ಕೊನೆಯ ದೊರೆ ಬರ್ತಾನ ಯಜ್ಞಶ್ರೀ ಶಾತಕರ್ಣಿ ಅಂತಂದ್ ಹೇಳ್ಬಿಟ್ಟು ಯಜ್ಞಶ್ರೀ ಶಾತಕರ್ಣಿ. ಸೊ ಯಜ್ಞಶ್ರೀ ಅನ್ನೋದು ಕೂಡ ಏನಪ್ಪಾ ಅಂತಂದ್ ಹೇಳಿದ್ರೆ ಅವ್ರ ತಾಯಿ ಹೆಸರಾಗಿರುತ್ತೆ. ಅಂದ್ರೆ ಮಹಿಳೆಯರಿಗೆ ಸ್ಥಾನಮಾನವನ್ನ ಕೊಟ್ಟಿರ್ತಾರ. ಸೊ ಇದೊಂದು ತುಂಬಾ ಇಂಪಾರ್ಟೆಂಟ್. ಆಮೇಲೆ ಗೌತಮಿ ಪುತ್ರ ಶಾತಕರ್ಣಿ ಬಗ್ಗೆ ಹೇಳುವಂತಹ ಶಾಸನ ಬರುತ್ತ. ಅದ್ ಯಾವ್ದಪ್ಪ ಅಂತಂದ್ ಹೇಳಿದ್ರೆ ನಾಸಿಕ್ ಶಾಸನ ಅಂತಂದ್ ಹೇಳ್ತೀವಿ. ಯಾವ್ದಪ್ಪ ಅಂತಂದ್ ಹೇಳಿದ್ರೆ ನಾಸಿಕ್ ಶಾಸನ ಅಂತಂದ್ ಹೇಳ್ತೀವಿ. ಇಲ್ಲಿ ಟೋಟಲ್ ಆಗಿ ಎರಡು ಬರ್ತಾವ, ನಾನ್ಘಾಟ್ ಶಾಸನ ಮತ್ತು ನಾಸಿಕ್ ಶಾಸನ. ಸೊ ನಾನ್ಘಾಟ್ ಶಾಸನವನ್ನ ಯಾರು ಕೆತ್ತಿಸ್ತಾರ, ಯಾರ ಬಗ್ಗೆ ಹೇಳುತ್ತ. ಆಮೇಲೆ ಗೌತಮಿ ಪುತ್ರ ಶಾತಕರ್ಣಿ ಏನಪ್ಪಾ ಅಂತಂದ್ ಹೇಳಿದ್ರೆ ಶಾಲಿವಾಹನ ಶಕೆಯನ್ನ ಸ್ಟಾರ್ಟ್ ಮಾಡ್ತಾರೆ. ತುಂಬಾ ಇಂಪಾರ್ಟೆಂಟ್. ನಾವೆಲ್ಲ ಪಂಚಾಂಗ ಓದ್ತಿರ್ತೀವಲ್ಲ ಸ್ಕೂಲಲ್ಲಿ, ಶಾಲಿವಾಹನ ಶಕೆ ಅಂತಂದ್ ಹೇಳ್ಬಿಟ್ಟು ಓದ್ತಾ ಇರ್ತೀವಿ, ನೆನ್ಪು ಮಾಡ್ಕೊಳ್ರಿ. ಸೊ ಶಾಲಿವಾಹನ ಶಕೆಯನ್ನ ಸ್ಟಾರ್ಟ್ ಮಾಡಿದವ್ರು ಯಾರಪ್ಪ ಅಂತಂದ್ ಹೇಳಿದ್ರೆ ಗೌತಮಿ ಪುತ್ರ ಶಾತಕರ್ಣಿ ಅಂತಂದ್ ಹೇಳ್ತೀವಿ. ಆಮೇಲೆ ನೆಕ್ಸ್ಟ್ ನೋಡ್ರಿ, ನಮ್ಮ ಭಾರತ ದೇಶದ ಮೇಲೆ ಮೊದಲ ಅರಬ್ಬರ ದಾಳಿ ಯಾವಾಗಾಯ್ತು ಅಂತ ಕ್ವಶನ್ ಕೇಳಿದಾರ. ಅರಬ್ಬರ ದಾಳಿ ಒಂದು ಏನಪ್ಪಾ ಅಂತಂದ್ ಹೇಳಿದ್ರೆ ಒಂದು ಮಾಹಿತಿ ಪ್ರಕಾರ ಏನ್ ಹೇಳ್ತೀವಿ ಅಂತಂದ್ ಹೇಳಿದ್ರೆ ಸಿಂಧ್ ಪ್ರಾಂತ್ಯ ಅಂತಂದ್ ಹೇಳಿದ್ರೆ ಈ ಪ್ರದೇಶದಲ್ಲಿ ಬರುತ್ತೆ. ಅಂದ್ರೆ ಭಾರತದ ಮೇಲೆಲ್ಲ ಸಿಂಧ್ ಪ್ರಾಂತ್ಯದ ಮೇಲೆ ಕ್ರಿಸ್ತ ಶಕ 711ರಲ್ಲಿ ಏನಪ್ಪಾ ಅಂತಂದ್ ಹೇಳಿದ್ರೆ ಒಬ್ಬರು ದಾಳಿ ಮಾಡ್ತಾರ. ಅವ್ರ ಹೆಸರು ಏನಪ್ಪಾ ಅಂತಂದ್ ಹೇಳಿದ್ರೆ ಉಬೇದುಲ್ಲಾ ಖಾನ್. ತುಂಬಾ ನೆನ್ಪಿಟ್ಕೊಳ್ರಿ, ಇದು ಕೇಳ್ತಾರ. ಸೊ ಸಿಂಧ್ ಪ್ರಾಂತ್ಯದ ಮೇಲೆ 711ರಲ್ಲಿ ಕ್ರಿಸ್ತ ಶಕ 711ರಲ್ಲಿ ಉಬೇದುಲ್ಲಾ ಖಾನ್ ಏನಪ್ಪಾ ಅಂತಂದ್ರೆ ದಾಳಿ ಮಾಡ್ತಾರ. ಬಟ್ ಅದ್ರ ಸಕ್ಸಸ್ ಆಗಂಗಿಲ್ಲ. ಅದಾದ ನಂತರ ನೆಕ್ಸ್ಟ್ 712ರಲ್ಲಿ ಏನಪ್ಪಾ ಅಂತಂದ್ ಹೇಳಿದ್ರೆ ಇನ್ನೊಬ್ಬ ಅರಬ್ ದಾಳಿಕೋರ ಬರ್ತಾನ. ಅವನ ಹೆಸರೇನಪ್ಪಾ ಅಂತಂದ್ ಹೇಳಿದ್ರೆ ಮೊಹಮ್ಮದ್ ಬಿನ್ ಕಾಸಿಂ ಅಂತಂದ್ ಹೇಳ್ಬಿಟ್ಟು. ಯಾರು? ಮೊಹಮ್ಮದ್ ಬಿನ್ ಕಾಸಿಂ ಅಂತಂದ್ ಹೇಳಿ. ಇವ್ರೇನ್ ಮಾಡ್ತಾರಪ್ಪ ಅಂತಂದ್ ಹೇಳಿದ್ರೆ ನಮ್ಮ ಭಾರತ ದೇಶದ ಮೇಲೆ ಸಿಂಧ್ ಪ್ರಾಂತ್ಯದ ದಾಳಿ ಮಾಡಿ ಭಾರತ ದೇಶದ ಮೇಲೆ ದಾಳಿ ಮಾಡ್ತಾರ. ಮೊದಲ ಅರಬ್ಬರ ದಾಳಿ ಅಂತಂದ್ ಹೇಳ್ತೀವಿ. ಈ ಪಾಯಿಂಟ್ ಅನ್ನ ಏನಪ್ಪಾ ಅಂತಂದ್ ಹೇಳಿದ್ರೆ ನೀವು ನೆನ್ಪಿಟ್ಕೋಬೇಕು. ಆಮೇಲೆ ನೆಕ್ಸ್ಟ್ ಕ್ವಶನ್ ಏನ್ ಕೇಳಿದಾರಪ್ಪ ಅಂತಂದ್ ಹೇಳಿದ್ರೆ ತರಾಯಿನ್ ಯುದ್ಧಗಳ ಮೇಲೆ ಕ್ವಶನ್ ಅನ್ನ ಕೇಳಿದಾರ. ಸೊ ಅದ್ರಲ್ಲಿ ಏನಪ್ಪಾ ಅಂತಂದ್ ಹೇಳಿದ್ರೆ 1ನೇ ತರಾಯಿನ್ ಯುದ್ಧ ಬರುತ್ತಾ 1191ರಲ್ಲಿ. ಸೊ ಈ ಯುದ್ಧದಲ್ಲಿ ಯಾರಪ್ಪ ಅಂತಂದ್ ಹೇಳಿದ್ರೆ ಮೊಹಮ್ಮದ್ ಗೋರಿ ಆಮೇಲೆ ಪೃಥ್ವಿರಾಜ್ ಚೌಹಾನರ ನಡುವೆ ಈ ಯುದ್ಧ ನಡೆಯುತ್ತೆ. ಸೊ ಇದರಲ್ಲಿ ಪೃಥ್ವಿರಾಜ್ ಚೌಹಾನ್ ಗೆಲ್ತಾರ, ಮೊಹಮ್ಮದ್ ಗೋರಿ ಸೋಲ್ತಾನ. ಅದಾದ ನಂತರ ನೆಕ್ಸ್ಟ್ ಇನ್ನೊಂದು ಬರುತ್ತಾ 1192ರಲ್ಲಿ 2ನೇ ತರಾಯಿನ್ ಯುದ್ಧ ಅಂತಂದ್ ಹೇಳ್ತೀವಿ. ಇದು ಕೂಡ ಮೊಹಮ್ಮದ್
ಮೊಹಮ್ಮದ್ ಗೋರಿ ಮತ್ತು ಚೌಹಾನರ ನಡುವೆ ನಡೆಯುತ್ತಾ. ಇದರಲ್ಲಿ ಪೃಥ್ವಿರಾಜ್ ಚೌಹಾನ್ ಏನಪ್ಪಾ ಅಂತಂದ ಹೇಳಿದ್ರೆ ಕೊಲ್ತಾರ. ಅದಾದ ನಂತರ ನೆಕ್ಸ್ಟ್ ಏನ್ ಮಾಡ್ತಾನಪ್ಪಾ ಅಂತಂದ ಹೇಳಿದ್ರೆ ಮೊಹಮ್ಮದ್ ಗೋರಿ ಇಬ್ಬರ ದಂಡ ನಾಯಕರನ್ನ ನೇಮಿಸ್ತಾನ. ಒಬ್ಬನನ್ನ ದೆಹಲಿ ಮೇಲೆ ದಾಳಿ ಮಾಡಕ್ ಕಳಿಸ್ತಾನ. ಅವನ ಯಾರಪ್ಪಾ ಅಂತಂದ ಹೇಳಿದ್ರೆ ಕುತುಬುದ್ದೀನ್ ಐಬಕ್. ಆಮೇಲೆ ಇವನ್ ಏನ್ ಮಾಡ್ತಾನ ಅಂತಂದ ಹೇಳಿದ್ರೆ ಗುಲಾಮಿ ಸಂತತಿಯನ್ನ ಸ್ಟಾರ್ಟ್ ಮಾಡ್ತಾನ. ಅದಾದ ನಂತರ ಇನ್ನೊಬ್ನ ಯಾರಪ್ಪಾ ಅಂತಂದ ಹೇಳಿದ್ರೆ ಬಂಗಾಳದ ಮೇಲೆ ದಾಳಿ ಮಾಡಕ್ ಕಳಿಸ್ತಾನ. ಅವನ್ ಯಾರಪ್ಪಾ ಅಂತಂದ ಹೇಳಿದ್ರೆ ಬಕ್ತಿಯಾರ್ ಖಿಲ್ಜಿ. ಯಾರಪ್ಪಾ ಅಂತಂದ ಹೇಳಿದ್ರೆ ಬಕ್ತಿಯಾರ್ ಖಿಲ್ಜಿ. ಅಲ್ಲಾವುದ್ದೀನ್ ಖಿಲ್ಜಿಗೂ ಇವ್ರಿಗೂ ಸಂಬಂಧ ಇಲ್ಲ, ಇವ್ರು ಬೇರೆ. ಬಕ್ತಿಯಾರ್ ಖಿಲ್ಜಿ ಏನಪ್ಪಾ ಅಂತಂದ ಹೇಳಿದ್ರೆ ಬಂಗಾಳದ ಮೇಲೆ ದಾಳಿ ಮಾಡ್ತಾನೆ. ಇಷ್ಟು ಪಾಯಿಂಟ್ಸ್ ಗಳನ್ನ ನೀವು ಇದರಲ್ಲಿ ನೆನ್ಪಿಟ್ಕೋಬೇಕು. ಆಮೇಲೆ ನೆಕ್ಸ್ಟ್ ಕ್ವಶನ್ ಏನ್ ಕೇಳಿದಾರಪ್ಪ ಅಂತಂದ ಹೇಳಿದ್ರೆ ಚಹಲ್ಗಾನಿ ಪದ್ಧತಿ ಮೇಲೆ ಕ್ವಶನ್ ಅನ್ನ ಕೇಳಿದಾರೆ. ಚಹಲ್ಗಾನಿ ಪದ್ಧತಿ ಏನಿದು? ಚಹಲ್ಗಾನಿ ಪದ್ಧತಿ ಇದೊಂದೇನಪ್ಪಾ ಅಂತಂದ ಹೇಳಿದ್ರೆ 40 ಸರದಾರರ ಕೂಟ ಅಂತಂದ ಹೇಳ್ತೀವಿ. ಇದೊಂದೇನಪ್ಪಾ ಅಂತಂದ ಹೇಳಿದ್ರೆ 40 ಸರದಾರರ ಕೂಟ. ಸೊ ಇವ್ರದ್ ಪರ್ಮಿಷನ್ ತಗೊಂಡ ಏನಪ್ಪಾ ಅಂತಂದ ಹೇಳಿದ್ರೆ ಆಳ್ವಿಕೆ ನಡೆಸಬೇಕಿತ್ತು. ಇದನ್ನ ಯಾರು ಸ್ಟಾರ್ಟ್ ಮಾಡಿದ್ರಪ್ಪ ಅಂತಂದ ಹೇಳಿದ್ರೆ ಗುಲಾಮಿ ಸಂತತಿಯ ಸುಲ್ತಾನ ಇಲ್ತಮಿಶ್ ಅಂತಂದ ಹೇಳ್ತೀವಿ. ಅಲ್ತಮಿಶ್ ಅಥವಾ ಇಲ್ತಮಿಶ್ ಇವ್ರೇನಪ್ಪಾ ಅಂತಂದ ಹೇಳಿದ್ರೆ ಮೊದಲ ಬಾರಿಗೆ ಸ್ಟಾರ್ಟ್ ಮಾಡ್ತಾರ. ಅದನ್ನ ಇನ್ನೊಂದೇನಪ್ಪಾ ಅಂತಂದ ಹೇಳಿದ್ರೆ ಟರ್ಕನ್ ಇ ಚಹಲ್ಗಾನಿ ಅಂತಾನು ಕರೀತಾರ. ಟರ್ಕನ್ ಇ ಚಹಲ್ಗಾನಿ ಅಂತಾನು ಕರೀತಾರ. ನಾವು ಸಿಂಪಲ್ ಆಗಿ ಚಹಲ್ಗಾನಿ ಅಂತಂದ ಹೇಳ್ತೀವಿ. ಕ್ಲಿಯರ್ ಎಲ್ರಿಗೂ? ಅದಾದ ನಂತರ ಈ ಚಹಲ್ಗಾನಿ ಪದ್ಧತಿಯನ್ನ ಜಾರಿಗೆ ತಂದವನು ಇಲ್ತಮಿಶ್. ಅದಾದ ನಂತರ ಈ ಚಹಲ್ಗಾನಿ ಪದ್ಧತಿಯನ್ನ ತೆಗೆದು ಹಾಕ್ದವನು ಅಥವಾ ರದ್ದು ಮಾಡಿದವನು ಯಾರಪ್ಪಾ ಅಂತಂದ ಹೇಳಿದ್ರೆ ಬಲ್ಬನ್ ಅಂತಂದ ಹೇಳ್ತೀವಿ. ಯಾರಪ್ಪಾ ಅಂತಂದ ಹೇಳಿದ್ರೆ ಬಲ್ಬನ್ ಅನ್ನೋನೇನಪ್ಪಾ ಅಂತಂದ ಹೇಳಿದ್ರೆ ಚಹಲ್ಗಾನಿ ಪದ್ಧತಿಯನ್ನ ದೆಹಲಿ ಸುಲ್ತಾನರ ಸಾಮ್ರಾಜ್ಯದಿಂದ ತೆಗೆದು ಹಾಕ್ತಾನ. ಅದಾದ ನಂತರ ಇಲ್ತಮಿಶ್ ಆದ ನಂತರ ನೆಕ್ಸ್ಟ್ ಒಬ್ಬಳು ಮಹಿಳೆ ಬರ್ತಾಳ, ಸುಲ್ತಾನಳಾಗ್ತಾಳ. ಅವಳು ಯಾರಪ್ಪಾ ಅಂತಂದ ಹೇಳಿದ್ರೆ ರಜಿಯಾ ಸುಲ್ತಾನ್. ಸೊ ಇವ್ರ ಬಗ್ಗೆನೂ ಏನಪ್ಪಾ ಅಂತಂದ ಹೇಳಿದ್ರೆ ಕ್ವಶನ್ ಕೇಳಿದಾರ. ಸೊ ಅದನ್ನು ಸ್ವಲ್ಪ ನೋಡ್ಕೋಬೇಕು. ಅದಾದ ನಂತರ ನಿಮ್ಗೆ ತುಂಬಾ ಇಂಪಾರ್ಟೆಂಟ್, ಇಲ್ತಮಿಶ್ ಇದ್ನವ ಏನಪ್ಪಾ ಅಂತಂದ ಹೇಳಿದ್ರೆ 2 ನಾಣ್ಯಗಳನ್ನ ಜಾರಿಗೆ ತಗೊಂಡ್ ಬರ್ತಾನ. ಆ 2 ನಾಣ್ಯಗಳ ಹೆಸರೇನಂತಂದ ಹೇಳಿ ನನ್ ಕಮೆಂಟ್ ಹಾಕಿ. ಎಸ್, ನೆಕ್ಸ್ಟ್ ಕ್ವಶನ್ ನೋಡ್ರಿ ಏನ್ ಕೇಳಿದಾರಪ್ಪ ಅಂತಂದ ಹೇಳಿದ್ರೆ ಅಲ್ಲೇ ನೋಡ್ರಿ ಇಲ್ತಮಿಶ್ ಅಂತ ಬಂತ ಅಂತಂದ ಹೇಳಿದ್ರೆ ಕುತುಬ್ ಮಿನಾರ್ ಅನ್ನ ಸ್ಟಾರ್ಟ್ ಮಾಡಿದವ್ರು ಯಾರಂತಂದ ಹೇಳಿದ್ರೆ ಕುತುಬುದ್ದೀನ್ ಐಬಕ್. ಬಟ್ ಅದ್ರ ಕಂಪ್ಲೀಟ್ ಮಾಡಿದವನ್ ಯಾರಪ್ಪಾ ಅಂತಂದ ಹೇಳಿದ್ರೆ ಕುತುಬ್ ಮಿನಾರ್ ಅನ್ನ ಇಲ್ತಮಿಶ್ ಅಂತ ಹೇಳ್ತೀವಿ. ಕ್ಲಿಯರ್? ಈ ಪಾಯಿಂಟ್ಸ್ ಗಳನ್ನ ನೆನ್ಪಿಟ್ಕೊಳ್ರಿ. ಆಮೇಲೆ ನೆಕ್ಸ್ಟ್ ಕ್ವಶನ್ ಏನಪ್ಪಾ ಅಂತಂದ ಹೇಳಿದ್ರೆ ಯವನ ರಾಜ್ಯ ಸ್ಥಾಪನಾಚಾರ್ಯ ಅಂತಂದ ಹೇಳಿ ಬಿರುದು ಯಾರಿಗಿತ್ತು ಅಂತ ಕ್ವಶನ್ ಕೇಳಿದಾರೆ. ಏನು? ಯವನ ರಾಜ್ಯ ಸ್ಥಾಪನಾಚಾರ್ಯ ಅಂತಂದ ಹೇಳಿ ಯಾರಿಗ್ ಬಿರುದಿತ್ತು ಅಂತ ಕ್ವಶನ್ ಅನ್ನ ಕೇಳಿದಾರೆ. ಸೊ ಇದು ಯಾರಿಗಿತ್ತಪ್ಪ ಅಂತಂದ ಹೇಳಿದ್ರೆ ಶ್ರೀಕೃಷ್ಣ ದೇವರಾಯರಿಗೆ ಈ ಬಿರುದಿತ್ತು. ಯಾಕಿತ್ತು ಅನ್ನೋದನ್ನ ಒಂದ್ ಸ್ವಲ್ಪ ನಾವು ನೋಡ್ಕೊಳ್ಳೋಣ. ಸೊ ಇಲ್ಲೇನಪ್ಪಾ ಅಂತಂದ ಹೇಳಿದ್ರೆ ನಮ್ ಕರ್ನಾಟಕದಲ್ಲಿ, ಸೊ ಈ ಪ್ರದೇಶದಲ್ಲಿ ಬೀದರಲ್ಲಿ ಬಹಮನಿ ಸುಲ್ತಾನರು ಆಳ್ವಿಕೆ ನಡೆಸ್ತಾ ಇದ್ರಲ್ಲ, ಬಹಮನಿ ಸುಲ್ತಾನರು ಕೆಲವು ದಿನಗಳಾದ ನಂತರ 5 ಸಾಮ್ರಾಜ್ಯಗಳಾಗಿ ಒಡೆದು ಹೋಗ್ತಾರೆ. ಅದ್ರಲ್ಲಿ ಒಂದೇನಪ್ಪಾ ಅಂತಂದ ಹೇಳಿದ್ರೆ ತುಂಬಾ ಇಂಪಾರ್ಟೆಂಟ್, ಬೀದರ್ನಲ್ಲಿ. ಸೊ ಬೀದರ್ನಲ್ಲಿ ಆಳ್ವಿಕೆ ನಡೆಸುವಂತಹ ಒಂದು ಸುಲ್ತಾನ್ ವಂಶದಲ್ಲಿ ಏನಪ್ಪಾ ಅಂತಂದ ಹೇಳಿದ್ರೆ ಅವಾಗ ರಾಜರು ಕರೆಕ್ಟ್ ಆಗಿರ, ಸುಲ್ತಾನ್ ಆಗಕ್ ಕರೆಕ್ಟ್ ಆಗಿರಂಗಿಲ್ಲ. ಅವಾಗಿನ ಪ್ರಧಾನಿ, ಸೊ ಅಲ್ಲಿರೋ ಪ್ರಧಾನಿ ಯಾರಪ್ಪಾ ಅಂತಂದ ಹೇಳಿದ್ರೆ ಕಾಸಿಂ ಬರೀದಿದ್ದವ ಏನ್ ಮಾಡ್ತಾನಪ್ಪಾ ಅಂತಂದ ಹೇಳಿದ್ರೆ ಅಲ್ಲಿರುವ ಯುವರಾಜನನ್ನ, ಕಾಸಿಂ ಬರೀದ್ ಅನ್ನೋನು ಬೀದರ್ನಲ್ಲಿ ಅಲ್ಲಿರುವ ಯುವರಾಜನನ್ನ ಬಂಧಿಸಿಟ್ಬಿಟ್ಟು ಅವನ ಆಳ್ವಿಕೆ ನಡೆಸಿರ್ತಾನ. ಅವಾಗ ಶ್ರೀಕೃಷ್ಣ ದೇವರಾಯರ್ ಏನ್ ಮಾಡ್ತಾರಪ್ಪ ಅಂತಂದ ಹೇಳಿದ್ರೆ ಬೀದರ್ ಮೇಲೆ ದಾಳಿ ಮಾಡಿ ಕಾಸಿಂ ಬರೀದ್ನನ್ನ ಸೋಲ್ಸಿ, ಸೊ ಅಲ್ಲಿರೋ ಯುವರಾಜನನ್ನ ಕಾಪಾಡಿ ಅವನನ್ನೇನಪ್ಪಾ ಅಂತಂದ ಹೇಳಿದ್ರೆ ಸುಲ್ತಾನನ್ನಾಗಿ ಮಾಡ್ತಾರ. ಅದಕ್ಕೋಸ್ಕರ ಸೊ ಯವನ ರಾಜ್ಯ ಪ್ರತಿಷ್ಠಾಪನಾಚಾರ್ಯ ಅಂತಂದ ಹೇಳ್ಬಿಟ್ಟು ಏನಂತಂದ ಹೇಳಿದ್ರೆ ಬಿರುದನ್ನ ತಗೊಂತಾರ. ಸೊ ಇದೊಂದು ನೆನ್ಪಿಟ್ಕೋಬೇಕು. ಆಮೇಲೆ ಶ್ರೀಕೃಷ್ಣ ದೇವರಾಯರು 1509ರಲ್ಲಿ ಏನಪ್ಪಾ ಅಂತಂದ ಹೇಳಿದ್ರೆ ಪಟ್ಟಕ್ ಬರ್ತಾರ. ಸೊ ಇವರ ತಂದೆ ಹೆಸರೇನಪ್ಪಾ ಅಂತಂದ ಹೇಳಿದ್ರೆ ನರಸನಾಯಕ. ಸೊ ಇವರ ತಂದೆ ಹೆಸರೇನಪ್ಪಾ ಅಂತಂದ ಹೇಳಿದ್ರೆ ನರಸನಾಯಕ. ತಾಯಿ ಯಾರಪ್ಪಾ ಅಂತಂದ ಹೇಳಿದ್ರೆ ನಾಗಲಾಂಬಿಕೆ. ಸೊ ಇವ್ರೇನ್ ಮಾಡ್ತಾರ ಅಂತಂದ ಹೇಳಿದ್ರೆ ಒಂದು ನಗರವನ್ನ ಕಟ್ಟಿಸ್ತಾರ, ನಾಗಲಾಪುರ ಅಂತಂದ ಹೇಳ್ಬಿಟ್ಟು. ಕೆಲವೊಂದು ಪಾಯಿಂಟ್ಸ್ ಗಳು ಬರ್ತಾವ, ಅವುಗಳನ್ನ ನಾವು ಅವಾಗ ಬಂದಾಗ ನಾವು ಡಿಸ್ಕಷನ್ ಮಾಡೋಣ. ಅದಾದ ನಂತರ ನೆಕ್ಸ್ಟ್ ಶ್ರೀಕೃಷ್ಣ ದೇವರಾಯರ್ ಏನಪ್ಪಾ ಅಂತಂದ ಹೇಳಿದ್ರೆ ಒಡಿಸ್ಸಾದ ಮೇಲೆ ದಾಳಿ ಮಾಡ್ತಾರ. ತುಂಬಾ ಇಂಪಾರ್ಟೆಂಟ್ ಆಗತ್ತೆ. ಇಲ್ಲೇನಪ್ಪಾ ಅಂತಂದ ಹೇಳಿದ್ರೆ ವಿಜಯನಗರ ಸಾಮ್ರಾಜ್ಯ ಇರುತ್ತೆ. ಸೊ ಒಡಿಸ್ಸಾದ ಮೇಲೆ ದಾಳಿ ಮಾಡ್ತಾರ. ಒಡಿಸ್ಸಾದಲ್ಲಿ ಯಾರು ಇರ್ತಾರ ನೋಡ್ರಿ, ಸೊ ರಾಜ ಯಾರು ಇರ್ತಾರ, ಅವ್ರಿಗೊಂದು ಚೆನ್ನಾಗಿರೋ ನೇಮ್ ಐತ. ಸೊ ಆ ಹೆಸರೇನ್ ನೋಡ್ಕೊಳ್ರಿ. ಒಡಿಸ್ಸಾದ ಮೇಲೆ ದಾಳಿ ಮಾಡಿ ಅಲ್ಲಿರುವ ರಾಜನನ್ನ ಸೋಲಿಸಿ ಜಗನ್ಮೋಹಿನಿಯನ್ನ ಮದುವೆ ಆಗ್ತಾರ. ಜಗನ್ಮೋಹಿನಿ ಅಂತಂದ ಹೇಳ್ಬಿಟ್ಟು ಅಲ್ಲಿರುವ ಯುವರಾಣಿ ಯಾರಪ್ಪಾ ಅಂತಂದ ಹೇಳಿದ್ರೆ ಜಗನ್ಮೋಹಿನಿಯನ್ನ ಮದುವೆ ಆಗ್ತಾರೆ. ಈ ಪಾಯಿಂಟ್ ಅನ್ನ ಜಸ್ಟ್ ಏನಂತಂದ ಹೇಳಿದ್ರೆ ನೆನ್ಪಿಟ್ಕೊಳ್ಳಿ. ಆಮೇಲೆ ನೆಕ್ಸ್ಟ್ ಕ್ವಶನ್ ಏನ್ ಕೇಳಿದಾರಪ್ಪ ಅಂತಂದ ಹೇಳಿದ್ರ ಸಿದ್ಧಾಂತಗಳ ಬಗ್ಗೆ ಕೇಳಿದಾರೆ. ಅದರಲ್ಲೂ ಶಂಕರಾಚಾರ್ಯರ ಮೇಲೆ ಒಂದು ಕ್ವಶನ್ ಅನ್ನ ಕೇಳಿದಾರ. ಅದ್ವೈತ ಸಿದ್ಧಾಂತವನ್ನ ಪ್ರತಿಪಾದಿಸಿದವರು ಯಾರು ಅಂತ ಕ್ವಶನ್ ಕೇಳಿದ್ರ. ಅದ್ವೈತ ಸಿದ್ಧಾಂತವನ್ನ ಪ್ರತಿಪಾದಿಸಿದವರು ಯಾರಪ್ಪಾ ಅಂತಂದ ಹೇಳಿದ್ರೆ ಶಂಕರಾಚಾರ್ಯರು. ಸೊ ಇಲ್ಲೇ ನೋಡ್ರಿ, ಶಂಕರಾಚಾರ್ಯರ ಅಂತ ಬಂದ್ರು ಅಂತಂದ ಹೇಳಿದ್ರೆ ಟೋಟಲ್ ಆಗಿ ಇಂಡಿಯಾದಲ್ಲಿ 4 ಏನಪ್ಪಾ ಅಂತಂದ ಹೇಳಿದ್ರೆ ಜ್ಯೋತಿರ್ಪೀಠಗಳನ್ನ ಸ್ಥಾಪನೆ ಮಾಡ್ತಾರ. ಸೊ ಅವು ಯಾವ ಪೀಠಗಳಪ್ಪ ಅಂತಂದ ಹೇಳಿದ್ರೆ ಕರ್ನಾಟಕದಲ್ಲಿ ಶೃಂಗೇರಿ ಪೀಠ ಅಂತಂದ ಹೇಳ್ತೀವಿ. ಯಾವುದು? ಕರ್ನಾಟಕದಲ್ಲಿ ಶೃಂಗೇರಿ ಪೀಠ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ ಉತ್ತರದಲ್ಲಿ ಏನಪ್ಪಾ ಅಂತಂದ ಹೇಳಿದ್ರೆ ಬದ್ರಿನಾಥ್.
ಬದ್ರಿನಾಥ್ ಜ್ಯೋತಿರ್ಮಠ ಅಂತಂದ್ ಹೇಳ್ತೀವಿ. ಆಮೇಲೆ ಸೊ ಇದ್ರಲ್ಲಿ ಏನಪ್ಪಾ ಅಂತಂದ್ ಹೇಳಿದ್ರೆ ದ್ವಾರಕಾ, ಆಮೇಲೆ ಇಲ್ಲಿ ಏನಪ್ಪಾ ಅಂತಂದ್ರೆ ಒಡಿಶಾದ ಪೂರಿಯಲ್ಲಿ ಅಲ್ಲೊಂದು ಏನಪ್ಪಾ ಅಂತಂದ್ ಹೇಳಿದ್ರೆ ಪೀಠ ಬರುತ್ತೆ. ಟೋಟಲ್ ಆಗಿ 4 ಪೀಠಗಳನ್ನ ಏನಪ್ಪಾ ಅಂತಂದ್ ಹೇಳಿದ್ರೆ ಜ್ಯೋತಿರ್ಪೀಠಗಳನ್ನ ಯಾರು ಸ್ಥಾಪನೆ ಮಾಡ್ತಾರ? ಶಂಕರಾಚಾರ್ಯರು ಸ್ಥಾಪನೆ ಮಾಡ್ತಾರ. ಅದೇ ತರ ನೆಕ್ಸ್ಟ್ ನೋಡ್ರಿ, ದ್ವೈತ ಸಿದ್ಧಾಂತವನ್ನ ಪ್ರತಿಪಾದಿಸಿದವ್ರು ಯಾರು? ಆಮೇಲೆ ಶಂಕರಾಚಾರ್ಯರು ಬರೆದಿರೋ ಬುಕ್ಸ್ ಗಳು ಏನನ್ನಾದ್ರೂ ಕೇಳಿದ್ರು ಅಂತಂದ್ ಹೇಳಿದ್ರೆ ಎಲ್ಲಾ ಲಹರಿ ಬರ್ತಾವ ನೋಡ್ರಿ ಕೊನೆಗೆ. ಆನಂದ ಲಹರಿ, ಸೌಂದರ್ಯ ಲಹರಿ ಅಂತಂದ್ ಹೇಳ್ಬಿಟ್ಟು ಬುಕ್ಸ್ ಗಳನ್ನ ಶಂಕರಾಚಾರ್ಯರು ಬರೀತಾರ. ಜಸ್ಟ್ ನೆನ್ಪಿಟ್ಕೊಟ್ರಿ. ಆಮೇಲೆ ದ್ವೈತ ಸಿದ್ಧಾಂತವನ್ನ ಯಾರು ಪ್ರತಿಪಾದಿಸ್ತಾರಪ್ಪ ಅಂತ ಹೇಳಿದ್ರೆ ಮಧ್ವಾಚಾರ್ಯರು. ನೋಡ್ರಿ, ಮಧ್ವ ಈ ತರ ನೆನ್ಪಿಟ್ಕೊಡ್ರಿ. ನಿಮ್ಗೆಲ್ರು ಕನ್ಫ್ಯೂಸ್ ಆಕೈತಂದ್ರ ಅದ್ವೈತ ಅಂದಾಗ ಶಂಕರಾಚಾರ್ಯರು, ದ್ವೈತ ಅಂತಂದ್ ಹೇಳಿದ್ರೆ ಮಧ್ವಾಚಾರ್ಯರು ಏನಪ್ಪಾ ಅಂತಂದ್ ಹೇಳಿದ್ರೆ ಪ್ರತಿಷ್ಠಾಪಿಸ್ತಾರ. ಆಮೇಲೆ ವಿಶಿಷ್ಟಾದ್ವೈತ ಇನ್ನೊಂದಾಗತ್ತ. ವಿಶಿಷ್ಟಾದ್ವೈತ ಸಿದ್ಧಾಂತವನ್ನ ಯಾರು ಪ್ರತಿಪಾದಿಸ್ತಾರಪ್ಪ ಅಂತಂದ್ ಹೇಳಿದ್ರೆ ರಾಮಾನುಜಾಚಾರ್ಯರು. ಈ ರಾಮಾನುಜಾಚಾರ್ಯ ಏನಪ್ಪಾ ಅಂತಂದ್ ಹೇಳಿದ್ರೆ ತಮಿಳುನಾಡದಿಂದ ಭಾರತಕ್ಕೆ ಇದಕ್ ಬಂದಿರ, ಕರ್ನಾಟಕ ಬಂದಿರ. ತಮಿಳುನಾಡದಲ್ಲಿ ಏನಪ್ಪಾ ಅಂತಂದ್ ಹೇಳಿದ್ರೆ ಸೊ ಅಲ್ಲಿರುವ ದೊರೆಗಳು ಏನ್ ಮಾಡ್ತಾರಪ್ಪ ಅಂತಂದ್ ಹೇಳಿದ್ರೆ ಇವ್ರನ್ನ ಹೊರಗಾಕಿರೋದ್ರಿಂದ ಸೊ ಇವ್ರು ಯಾರ ಆಸ್ಥಾನಕ್ಕೆ ಬರ್ತಾರ ಅಂತಂದ್ ಹೇಳಿದ್ರೆ ಹೊಯ್ಸಳರ ವಿಷ್ಣುವರ್ಧನನ ಆಸ್ಥಾನಕ್ಕೆ ಬರ್ತಾರ. ಹೊಯ್ಸಳರ ವಿಷ್ಣುವರ್ಧನ ಆಸ್ಥಾನಕ್ಕೆ ಬಂದು ಇಲ್ಲಿ ನೆಲೆಸ್ತಾರ. ಆಮೇಲೆ ಮೇಲುಕೋಟೆ ಚೆಲುವನಾರಾಯಣ ಸ್ವಾಮಿ ಅದೈತಲ್ಲ, ನೀವೆಲ್ಲರೂ ನೋಡಿರ್ತೀರಿ ದೇವಸ್ಥಾನವನ್ನ. ಮೇಲುಕೋಟೆ ಚೆಲುವನಾರಾಯಣ ಸ್ವಾಮಿ ದೇವಾಲಯವನ್ನ ಕೂಡ ಕಟ್ಟಿಸ್ತಾರ. ಈ ಪಾಯಿಂಟ್ ಅನ್ನ ಏನಪ್ಪಾ ಅಂತಂದ್ ಹೇಳಿ ನೆನ್ಪಿಟ್ಕೋಬೇಕು. ಆಮೇಲೆ ನೆಕ್ಸ್ಟ್ ಶಕ್ತಿ ವಿಶಿಷ್ಟಾದ್ವೈತ ಸಿದ್ಧಾಂತ. ಅವ್ರದ್ದು ವಿಶಿಷ್ಟಾದ್ವೈತ ಅಂತಂದ್ ಹೇಳಿದ್ರೆ ಶಕ್ತಿ ವಿಶಿಷ್ಟಾದ್ವೈತ ಸಿದ್ಧಾಂತವನ್ನ ಯಾರು ಪ್ರತಿಪಾದಿಸ್ತಾರಪ್ಪ ಅಂತಂದ್ ಹೇಳಿದ್ರೆ ಬಸವಣ್ಣರು ಪ್ರತಿಪಾದಿಸ್ತಾರ. ಇಷ್ಟ ಪಾಯಿಂಟ್ಸ್ ಗಳನ್ನ ಸಿಂಪಲ್ ಆಗಿ ನೆನ್ಪಿಟ್ಕೊಳ್ರಿ. ಆಮೇಲೆ ನೆಕ್ಸ್ಟ್ ಕ್ವಶನ್ ಏನ್ ಕೇಳಿದಾರಪ್ಪ ಅಂತಂದ್ ಹೇಳಿದ್ರೆ 1857ರ ದಂಗೆ ಬಗ್ಗೆ ಕ್ವಶನ್ ಅನ್ನ ಕೇಳಿದ್ರ. 1857ರ ದಂಗೆವನ್ನ ನಾವು ಏನಂತ ಕರಿತೀವತ್ತಪ್ಪ ಅಂತಂದ್ ಹೇಳಿದ್ರೆ ಭಾರತದ ಮೊದಲ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಕರಿತೀವಿ. ಈ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಯಾರ್ಯಾರು ಎಲ್ಲೆಲ್ಲಿಂದ ನಾಯಕತ್ವವನ್ನು ವಹಿಸಿದ್ರು ಅಂತಂದ್ ಹೇಳಿ ಕ್ವಶನ್ ಕೇಳಿದಾರ. ಸೊ ಫಸ್ಟ್ ಒನ್ ನೋಡ್ರಿ, ಝಾನ್ಸಿಯಿಂದ. ಫಸ್ಟ್ ಒನ್ ಏನಪ್ಪಾ ಅಂತಂದ್ ಹೇಳಿದ್ರೆ ಝಾನ್ಸಿಯಿಂದ ಯಾರಪ್ಪಾ ಅಂತಂದ್ ಹೇಳಿದ್ರೆ ಲಕ್ಷ್ಮೀಬಾಯಿ. ರಾಣಿ ಲಕ್ಷ್ಮೀಬಾಯಿ ಅವ್ರ ಏನಂತಂದ್ ಹೇಳಿದ್ರೆ ಝಾನ್ಸಿಯಿಂದ ಮಾಡ್ತಾರ. ಅದಾದ ನಂತರ ಅವಧ್ದಿಂದ ಯಾರಪ್ಪ ಅಂತಂದ್ ಹೇಳಿದ್ರ ಅವಧ್ನಿಂದ ಯಾರಪ್ಪ ಅಂತಂದ್ ಹೇಳಿದ್ರ ಅಬ್ದುಲ್ ಬೇಗಂ ಅಂತಂದ್ ಹೇಳಿ. ಯಾರಪ್ಪ ಅಂತಂದ್ ಹೇಳಿದ್ರ ಅಬ್ದುಲ್ ಬೇಗಂ ಅಂತಂದ್ ಹೇಳಿ ನಾಯಕತ್ವವನ್ನು ವಹಿಸ್ತಾರ. ಅದೇ ತರ ಉತ್ತರ ಪ್ರದೇಶದ ಕಾನ್ಪುರಿಂದ ಏನಪ್ಪಾ ಅಂತಂದ್ ಹೇಳಿದ್ರ ನಾನಾ ಸಾಹೇಬ್ ಮತ್ತು ತಾತ್ಯಾ ಟೋಪೆ ಏನಂತಂದ್ ಹೇಳಿದ್ರೆ ನಾಯಕತ್ವವನ್ನು ವಹಿಸ್ತಾರ. ಆಮೇಲೆ ಜಗದೀಶ್ಪುರದಿಂದ, ತುಂಬಾ ಇಂಪಾರ್ಟೆಂಟ್, ಜಗದೀಶ್ಪುರದಿಂದ ಏನಪ್ಪಾ ಅಂತಂದ್ ಹೇಳಿದ್ರೆ ಕುನ್ವರ್ ಸಿಂಗ್ ಅಂತಂದ್ ಹೇಳಿ. ಯಾರು? ಜಗದೀಶ್ಪುರದಿಂದ ಕುನ್ವರ್ ಸಿಂಗ್ ಏನವ್ರ ಏನಪ್ಪಾ ಅಂತಂದ್ ಹೇಳಿದ್ರ ನಾಯಕತ್ವವನ್ನ ವಹಿಸಿರ್ತಾರ. ಸೊ ಅದ್ರ ಜೊತೆಗೆ ನೋಡ್ರಿ, ದೆಹಲಿಯಲ್ಲಿ ಏನಪ್ಪಾ ಅಂತಂದ್ ಹೇಳಿದ್ರೆ ಇವರೆಲ್ಲರೂ ಸೇರ್ಬಿಟ್ಟು ಅವಾಗಿಂದ ಮೊಘಲರ ಸುಲ್ತಾನ ಯಾರಾಗಿರ್ತಾರ? ಸೊ 1857ರಲ್ಲಿ ಎರಡನೇ ಬಹದ್ದೂರ್ ಶಾ ಜಫರ್ ಏನಪ್ಪಾ ಅಂತಂದ್ ಹೇಳಿದ್ರೆ ಇವರು ಭಾರತದ ರಾಜ ಅಂತಂದ್ ಹೇಳಿ ಘೋಷಣೆ ಮಾಡಿ ಇವ್ರೆಲ್ರು ಏನಂತಂದ್ ಹೇಳಿದ್ರೆ ಅವ್ರ ಪರವಾಗಿ ಬ್ರಿಟಿಷರ ವಿರುದ್ಧ ದಾಳಿ ಮಾಡ್ತಾ ಇರ್ತಾರ. ಸೊ ದೆಹಲಿಯಿಂದ ಬಹದ್ದೂರ್ ಶಾ ಜಫರ್. ಆಮೇಲೆ ಬ್ಯಾರಕ್ಪುರದಿಂದ ಫಸ್ಟ್ ಸ್ಟಾರ್ಟ್ ಆಗಿರೋದು ಏನಪ್ಪಾ ಅಂತಂದ್ ಹೇಳಿದ್ರೆ ದಂಗೆ ಬ್ಯಾರಕ್ಪುರದಲ್ಲಿ ಯಾರಪ್ಪಾ ಅಂತಂದ್ ಹೇಳಿದ್ರೆ ಮಂಗಲ್ ಪಾಂಡೆ ಅನ್ನೋನ್ ಏನ್ ಮಾಡ್ತಾನ ಅಂತಂದ್ ಹೇಳಿದ್ರೆ ಬ್ರಿಟಿಷ್ ಅಧಿಕಾರಿಯನ್ನ ಗುಂಡಿಕ್ಕಿ ಕೊಲ್ತಾನ. ಇಲ್ಲಿಂದ ಏನಂತಂದ್ ಹೇಳಿದ್ರೆ 1857ರ ದಂಗೆ ಸ್ಟಾರ್ಟ್ ಆಗತ್ತ. ಆಮೇಲೆ ಲಕ್ನೋದಿಂದ ಯಾರಪ್ಪಾ ಅಂತಂದ್ ಹೇಳಿದ್ರೆ ಬೇಗಂ ಹಜರತ್ ಮಹಲ್ ಇವ್ರ ಬಗ್ಗೆ ಏನಂತಂದ್ ಹೇಳಿದ್ರೆ ಕ್ವಶನ್ ಅನ್ನ ಕೇಳಿದಾರ. ಬೇಗಂ ಹಜರತ್ ಮಹಲ್. ಇಷ್ಟೇನಪ್ಪಾ ಅಂತಂದ್ ಹೇಳಿದ್ರೆ ನೀವೇನಂತಂದ್ ಹೇಳಿದ್ರೆ ನೆನ್ಪಿಡ್ಬೇಕು. ಮೇನ್ ಪಾಯಿಂಟ್ಸ್ ಗಳನ್ನ ನಾನ್ ನಿಮ್ಗೆ ಹೇಳ್ತಾ ಇದ್ದೀನಿ. ಆಮೇಲೆ ನೆಕ್ಸ್ಟ್ ಕ್ವಶನ್ ಏನ್ ಕೇಳಿದಾರಪ್ಪ ಅಂತಂದ್ ಹೇಳಿದ್ರೆ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಸ್ಥಾಪನೆ ಆಗತ್ತಲ್ಲ, ಭಾರತೀಯ ಕಾಂಗ್ರೆಸ್ ಏನ್ ಸ್ಥಾಪನೆ ಆಗತ್ತಲ್ಲ, ರಾಷ್ಟ್ರೀಯ ಕಾಂಗ್ರೆಸ್, ಆ ಟೈಮಲ್ಲಿ ಏನಪ್ಪಾ ಅಂತಂದ್ ಹೇಳಿದ್ರೆ ವೈಸ್ರಾಯ್ ಯಾರಾಗಿದ್ರು ಅಂತ ಕ್ವಶನ್ ಕೇಳಿದ್ರ. 1885ರಲ್ಲಿ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಸ್ಥಾಪನೆ ಆಗತ್ತ. ಅವಾಗ ವೈಸ್ರಾಯ್ ಯಾರಾಗಿದ್ರಪ್ಪ ಅಂತಂದ್ ಹೇಳಿದ್ರೆ ಲಾರ್ಡ್ ಡಫರಿನ್ ಏನಪ್ಪಾ ಅಂತಂದ್ ಹೇಳಿದ್ರೆ ವೈಸ್ರಾಯ್ ಆಗಿದ್ರು. ಆಮೇಲೆ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅನ್ನ ಸ್ಥಾಪನೆ ಮಾಡಿದವರು ಯಾರಪ್ಪಾ ಅಂತಂದ್ ಹೇಳಿದ್ರೆ ಎಹೋ ಹ್ಯೂಮ್ ಅಂತಂದ್ ಹೇಳ್ತೀವಿ. ಆಮೇಲೆ ಅದ್ರದ್ದೇನಪ್ಪಾ ಅಂತಂದ್ ಹೇಳಿದ್ರೆ 1885ರಲ್ಲಿ ಸ್ಥಾಪನೆ ಆದ ನಂತರ ಹಲವಾರು ಅಧಿವೇಶನಗಳ ನಡೀತಾವ. 1ನೇ ಅಧಿವೇಶನದ ಅಧ್ಯಕ್ಷರು ಯಾರಾಗಿರ್ತಾರಪ್ಪ ಅಂತಂದ್ ಹೇಳಿದ್ರೆ WC ಬ್ಯಾನರ್ಜಿ ಅವರಾಗಿರ್ತಾರೆ. ಅದ್ರ ಬಗ್ಗೆ ನಾನು ನಿಮ್ಗೆ ಏನಂತಂದ್ ಹೇಳಿದ್ರೆ ತುಂಬಾ ಮಾಹಿತಿಯನ್ನ ಕೊಟ್ಟಿದ್ದೀನಿ. ಜಸ್ಟ್ ಇಷ್ಟು ಪಾಯಿಂಟ್ ನೀವು ನೋಟ್ ಅನ್ನ ಮಾಡ್ಕೊಬೇಕು. ಆಮೇಲೆ ನೆಕ್ಸ್ಟ್ ಕ್ವಶನ್ ಏನ್ ಕೇಳಿದಾರಪ್ಪ ಅಂತಂದ್ ಹೇಳಿದ್ರೆ ಸುಯೇಜ್ ಕಾಲುವೆ ಬಗ್ಗೆ ಕ್ವಶನ್ ಅನ್ನ ಕೇಳಿದಾರೆ. ಏನಿದು ಸುಯೇಜ್ ಕಾಲುವೆ?
ಸುಯೇಜ್ ಕಾಲುವೆ ಏನಪ್ಪಾ ಅಂತಂದ್ ಹೇಳಿದ್ರೆ ಎರಡು ದೊಡ್ಡ ದೊಡ್ಡ ಸಮುದ್ರಗಳನ್ನ ಕೂಡಿಸಿರೋದು. ಸೊ ಇಲ್ಲಿ ನೋಡ್ರಿ, ಇಲ್ಲಿ ಏನಪ್ಪಾ ಅಂತಂದ್ ಹೇಳಿದ್ರೆ ಇದು ಆಫ್ರಿಕಾ, ಇಲ್ಲಿ ಮೇಲ್ಗಡೆ ಏನಪ್ಪಾ ಅಂತಂದ್ ಹೇಳಿದ್ರೆ ಇಲ್ಲಿ ಏಷ್ಯಾ ಈ ಕಡೆ ಬರುತ್ತೆ. ಇದೆಲ್ಲ ಏನಪ್ಪಾ ಅಂತಂದ್ ಹೇಳಿದ್ರೆ ಭೂಮಿ ಇರುತ್ತೆ. ಇಲ್ಲೊಂದ್ ಸಮುದ್ರ ಬರುತ್ತೆ, ಇದೇನಂತಂದ್ ಹೇಳಿದ್ರೆ ಕೆಂಪು ಸಮುದ್ರ. ಯಾವ್ದಪ್ಪ ಅಂತಂದ್ ಹೇಳಿದ್ರೆ ಕೆಂಪು ಸಮುದ್ರ. ಆಮೇಲೆ ಈ ಕಡೆ ಒಂದೇನಪ್ಪಾ ಅಂತಂದ್ ಹೇಳಿದ್ರೆ ಸಮುದ್ರ ಬರುತ್ತೆ ಈ ಪ್ರದೇಶದಲ್ಲಿ, ಅದೇನಪ್ಪಾ ಅಂತಂದ್ ಹೇಳಿದ್ರೆ ಮೆಡಿಟರೇನಿಯನ್ ಸಮುದ್ರ. ಮೆಡಿಟರೇನಿಯನ್ ಸಮುದ್ರ. ನಮ್ಮ ಭಾರತ ದೇಶಕ್ಕೆ ಅವ್ರು ಇಲ್ಲಿ ಬರ್ಬೇಕು ಅಂತಂದ್ ಹೇಳಿದ್ರೆ ಈ ತರ ಸುತ್ತಾಕಿ ಬರ್ಬೇಕಿತ್ತು, ತುಂಬಾ ದೂರ ಆಗ್ತಿತ್ತು. ಸೊ ಅದಕ್ಕೋಸ್ಕರ ಏನ್ ಮಾಡ್ತಾರೆ ಅಂತಂದ್ ಹೇಳಿದ್ರೆ ಇಲ್ಲಿ ಒಂದು ದೊಡ್ಡ ಕಾಲುವೆಯನ್ನ, ದೊಡ್ಡ ದೊಡ್ಡ ಹಡಗುಗಳು ಹೋಗುವಷ್ಟು ಒಂದು ದೊಡ್ಡ ಕಾಲುವೆಯನ್ನ ತೋಡ್ತಾರ. ಸೊ ಕಾಲುವೆಯನ್ನ ನಿರ್ಮಾಣ ಮಾಡ್ತಾರ. ಅದೇ ಏನಪ್ಪಾ ಅಂತಂದ್ ಹೇಳಿದ್ರೆ ಸುಯೇಜ್ ಕಾಲುವೆ. ಯಾವ ಎರಡು ಸಮುದ್ರಗಳನ್ನ ಸೇರ್ಸುತ್ತ? ಮೆಡಿಟರೇನಿಯನ್ ಮತ್ತು ಕೆಂಪು ಸಮುದ್ರವನ್ನ ಅದು ಏನಪ್ಪಾ ಅಂತಂದ್ ಹೇಳಿದ್ರೆ ಸೇರ್ಸುತ್ತೆ. ಟೋಟಲ್ ಎಷ್ಟು ಉದ್ದ ಐತಪ್ಪ ಅಂತಂದ್ ಹೇಳಿದ್ರೆ ಅದು 190 ಕಿಲೋಮೀಟರ್ ಏನಪ್ಪಾ ಅಂತಂದ್ ಹೇಳಿದ್ರೆ ಉದ್ದವಾಗಿರುವಂತಹ ಒಂದು ದೊಡ್ಡ ಕಾಲುವೆ ಇಲ್ಲಿ. ಸೊ ಎಲ್ಲ ಏನಪ್ಪಾ ಅಂತಂದ್ ಹೇಳಿದ್ರೆ ಹಡಗುಗಳು ಹೋಗ್ತಾವ. ಇದು ಯಾರ ಅಂಡರ್ ಐತಪ್ಪ ಅಂತಂದ್ ಹೇಳಿದ್ರೆ ಈಜಿಪ್ಟ್ ದೇಶದ ಅಂಡರ್ ಅಲ್ಲಿ ಐತೆ. ಯಾವ ದೇಶದ ಅಂಡರ್ ಅಲ್ಲಿ ಐತೆ? ಈಜಿಪ್ಟ್ ದೇಶದ ಅಂಡರ್ ಅಲ್ಲಿ ಏನಪ್ಪಾ ಅಂತಂದ್ ಹೇಳಿದ್ರೆ ಇದು ಬರುತ್ತೆ. ಆಮೇಲೆ ಈಜಿಪ್ಟ್ ಅಂತ ಬಂದ ತಕ್ಷಣ ನಿಮ್ಗೆ ನೆನಪಿರ್ಬೇಕು, ಸೊ ಇಲ್ಲಿ ಆಫ್ರಿಕಾ ಅಂದ ತಕ್ಷಣ ತುಂಬಾ ಇಂಪಾರ್ಟೆಂಟ್ ಒಂದ್ ನದಿ ಬರುತ್ತೆ. ಅದ್ ಯಾವ್ದ್ ನದಿ ಅಪ್ಪ ಅಂತಂದ್ ಹೇಳಿದ್ರೆ ನೈಲ್ ನದಿ ಅಂತಂದ್ ಹೇಳ್ತೀವಿ. ಯಾವ ನದಿ? ನೈಲ್ ನದಿ ಅಂತಂದ್ ಹೇಳ್ತೀವಿ. ಆಮೇಲೆ ನೆಕ್ಸ್ಟ್ ಕ್ವಶನ್ ಏನ್ ಕೇಳಿದ್ರಪ್ಪ ಅಂತಂದ್ ಹೇಳಿದ್ರೆ ಕೈಗಾರಿಕೆಗಳ ಬಗ್ಗೆ ಕ್ವಶನ್ ಕೇಳಿದ್ರೆ, ಕೈಗಾರಿಕೆ ನಗರಗಳ ಬಗ್ಗೆ ತುಂಬಾ ಇಂಪಾರ್ಟೆಂಟ್ ಆಗತ್ತೆ. ಒಂದ್ ಕಡೆ ಸೈಡ್ ಬರ್ದಿಟ್ಕೊಳ್ರಿ, ಇದು ಯಾವಾಗ್ಲೂ ಏನಪ್ಪಾ ಅಂತಂದ್ ಹೇಳಿದ್ರೆ ಕ್ವಶನ್ ಕೇಳೋದಂತದೆ ಕೈಗಾರಿಕೆ ನಗರಗಳು ಅಂತಂದ್ ಹೇಳಿ. ಒಂದೇನಪ್ಪಾ ಅಂತಂದ್ ಹೇಳಿದ್ರೆ ಕಬ್ಬಿನ ಮತ್ತು ಉಕ್ಕು ಕೈಗಾರಿಕೆ. ಕಬ್ಬಿನ ಮತ್ತು ಉಕ್ಕು, ಐರನ್ ಅಂಡ್ ಸ್ಟೀಲ್ ಅಂತಂದ್ ಹೇಳ್ತೀವಲ್ಲ, ಈ ಕೈಗಾರಿಕೆಗೆ ಪ್ರಸಿದ್ಧವಾಗಿರುವ ನಗರಗಳು ಯಾವುವು ಅಂದ್ರೆ ಅಲ್ಲೇ ಜಾಸ್ತಿ ಸಿಗುತ್ತೆ ಕಬ್ಬಿನ. ಸೊ ಅಂತಂದ್ ಹೇಳ್ಬಿಟ್ಟು ಯಾವ್ದಪ್ಪ ಅಂತಂದ್ ಹೇಳಿದ್ರೆ ಬೊಕಾರೋ. ತುಂಬಾ ಇಂಪಾರ್ಟೆಂಟ್ ಆಗತ್ತ ಬೊಕಾರೋ ಅಂತಂದ್ ಹೇಳಿ. ಆಮೇಲೆ ಇನ್ನೊಂದ್ ಯಾವ್ದಪ್ಪ ಅಂತಂದ್ ಹೇಳಿದ್ರೆ ಬಿಲಾಯ್. ಬೊಕಾರೋ, ಬಿಲಾಯ್, ಆಮೇಲೆ ಜಮ್ಶೆಡ್ಪುರ್. ಜಮ್ಶೆಡ್ಪುರ್ ಇದು ತುಂಬಾ ಇಂಪಾರ್ಟೆಂಟ್ ಆಗತ್ತೆ. ಇವು 4. ಇನ್ನೊಂದು ಬರುತ್ತಾ, ಸೊ ಅದ್ಯಾವ್ದಪ್ಪ ಅಂತಂದ್ ಹೇಳಿದ್ರೆ ದುರ್ಗಾಪುರ. ದುರ್ಗಾಪುರ. ಸೊ ಬೊಕಾರೋ, ಬೊಕಾರೋ, ಬಿಲಾಯ್, ಜಮ್ಶೆಡ್ಪುರ್, ಆಮೇಲೆ ದುರ್ಗಾಪುರ ಅಂತಂದ್ ಹೇಳ್ಬಿಟ್ಟು ಇವು 4 ಏನಪ್ಪಾ ಅಂತಂದ್ ಹೇಳಿದ್ರೆ ಕಬ್ಬಿನ ಮತ್ತು ಉಕ್ಕು ತಯಾರಿಕೆಯಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗ್ತಾವ. ಸೇಮ್ ಅದೇ ತರ ಏನಪ್ಪಾ ಅಂತಂದ್ ಹೇಳಿದ್ರೆ ಅಲ್ಯೂಮಿನಿಯಂ ಅಂತ ಬಂತು ಅಂತಂದ್ ಹೇಳಿದ್ರೆ AL ಅಂತಂದ್ ಹೇಳ್ತೀವಿ. ಅಲ್ಯೂಮಿನಿಯಂ ಅಂತ ಬಂತು ಅಂತಂದ್ ಹೇಳಿದ್ರೆ ರೇನ್ಕೋಟ್ ಅಂತಂದ್ ಹೇಳಿ, ರೇಣುಕೋಟ್ ಅಂತಂದ್ ಹೇಳಿ ಒಂದು ಪ್ರದೇಶ ಬರುತ್ತೆ ನಗರ, ಅಲ್ಲಿ ಏನಪ್ಪಾ ಅಂತಂದ್ ಹೇಳಿದ್ರೆ ಅತಿ ಹೆಚ್ಚು ಅಲ್ಯೂಮಿನಿಯಂ ಅನ್ನ ತಯಾರು ಮಾಡ್ತಾರ. ಆಮೇಲೆ ಸೂರತ್ ಅಂತಂದ್ ಹೇಳ್ಬಿಟ್ಟು, ಗುಜರಾತಿನ ಸೂರತ್ ಅಂತಂದ್ ಹೇಳಿ, ಇದು ಯಾವ್ದಕ್ ಫೇಮಸ್ ಅಪ್ಪ ಅಂತಂದ್ ಹೇಳಿದ್ರೆ ವಜ್ರ ತಯಾರಿಕೆಗೆ ತುಂಬಾ ಫೇಮಸ್ ಆಗತ್ತ. ಸೇಮ್ ಅದೇ ತರ ಇನ್ನೊಂದು ತುಂಬಾ ಇಂಪಾರ್ಟೆಂಟ್ ಕಲ್ಲಿದ್ದಲು, ಕೋಲ್ ಅಂತಂದ್ ಹೇಳ್ತೀವಲ್ಲ, ಕಲ್ಲಿದ್ದಲು. ಸೊ ಇದನ್ನ ತಯಾರಿಸುವಂತಹ ನಗರಗಳು ಅತಿ ಹೆಚ್ಚೇನಪ್ಪಾ ಯಾವ್ದಪ್ಪ ಅಂತಂದ್ ಹೇಳಿದ್ರೆ ಸಿಂಗರೇನಿ. ತುಂಬಾ ಇಂಪಾರ್ಟೆಂಟ್ ಆಗತ್ತ ಸಿಂಗರೇನಿ. ಅದಾದ ನಂತರ ಚಿಂದ್ವಾರ್ ಅಂತಂದ್ ಹೇಳಿ ಬರುತ್ತ, ಸಿಂಗರೇನಿ, ಚಿಂದ್ವಾರ್, ಆಮೇಲೆ ರಾಣಿಗಂಜ್. ಸಿಂಗರೇನಿ, ಚಿಂದ್ವಾರ್, ಆಮೇಲೆ ರಾಣಿಗಂಜ್ ಅಂತಂದ್ ಹೇಳ್ಬಿಟ್ಟು ಇವು 3 ಕಲ್ಲಿದ್ದಲಿಗೆ ತುಂಬಾ ಫೇಮಸ್ ಆಗ್ತಾವ. ಅದಾದ ನಂತರ ನೆಕ್ಸ್ಟ್ ತಾಮ್ರ ಎಲ್ಲಿ ಜಾಸ್ತಿ ಇದು ಆಗತ್ತಪ್ಪ ಅಂತಂದ್ ಹೇಳಿದ್ರೆ ಗಟ್ಸಿಲಾ ಅನ್ನೋ ಒಂದು ನಗರದಲ್ಲಿ, ಆ ಪ್ರದೇಶದಲ್ಲಿ ಏನಪ್ಪಾ ಅಂತಂದ್ ಹೇಳಿದ್ರೆ ಗಟ್ಸಿಲಾ ಎಂಬಲ್ಲಿ ಅತಿ ಹೆಚ್ಚು ತಾಮ್ರವನ್ನ ಇದು ಮಾಡ್ತಾರ. ಆಮೇಲೆ ನೆಕ್ಸ್ಟ್ ನೋಡ್ರಿ, ಸಾಫ್ಟ್ವೇರ್ ಅಂತ ಬಂತು ಅಂತಂದ್ ಹೇಳಿದ್ರೆ ನಿಮ್ಗೆ ಎಲ್ರಿಗೂ ಗೊತ್ತು, ಅತಿ ಹೆಚ್ಚು ಸಾಫ್ಟ್ವೇರ್ ಎಲ್ಲಿ ಬರುತ್ತಪ್ಪ ಅಂತಂದ್ ಹೇಳಿದ್ರೆ ಬೆಂಗಳೂರು ಅಂತಂದ್ ಹೇಳ್ತೀವಿ. ಸೊ ಇಷ್ಟು ಪಾಯಿಂಟ್ಸ್ ಗಳನ್ನ ನೀವು ಇದರಲ್ಲಿ ಏನಂತಂದ್ ಹೇಳಿದ್ರೆ ನೆನ್ಪಿಟ್ಕೋಬೇಕು. ನೆಕ್ಸ್ಟ್ ನಮ್ಗೆ ಏನ್ ಕ್ವಶನ್ ಕೇಳಿದಾರಪ್ಪ ಅಂತಂದ್ ಹೇಳಿದ್ರೆ ಮಹಾನದಿ ಬಗ್ಗೆ ಕ್ವಶನ್ ಕೇಳಿದ್ರೆ, ಇಲ್ಲಿ ನೀವು ನೋಡ್ತಾ ಇರಬಹುದು ರಿವರ್ ಮ್ಯಾಪ್. ಸೊ ಇಲ್ಲಿ ನೋಡ್ರಿ, ಇಲ್ಲಿಂದ ಏನಪ್ಪಾ ಅಂತಂದ್ ಹೇಳಿದ್ರೆ ಛತ್ತೀಸ್ಗಢದಲ್ಲಿ ಹುಟ್ಟಿ ಮಹಾನದಿ ಇಲ್ಲಿಂದ ಹರಿತಾ ಹೋಗುತ್ತೆ. ಸೊ ಇಲ್ಲಿ ಹರಿತಾ ಹೋಗುವಾಗ ಏನಪ್ಪಾ ಅಂತಂದ್ ಹೇಳಿದ್ರೆ ಮೇನ್ ಇಂಪಾರ್ಟೆಂಟ್ ಒಂದು ಉಪನದಿ ಬಂದ್ ಸೇರುತ್ತೆ, ಶಿವನಾಥ್ ಅಂತಂದ್ ಹೇಳ್ಬಿಟ್ಟು. ಆಮೇಲೆ ನೆಕ್ಸ್ಟ್ ಈ ಕಡೆಯಿಂದ ಹಸಡೋ ಅಂತಂದ್ ಹೇಳಿ ಬರುತ್ತ, ಆಮೇಲೆ ಮಂಡ್ ಅಂತಂದ್ ಹೇಳಿ ಒಂದೊಂದ್ ಹೇಳಿ ಬರುತ್ತೆ. ಇವೆಲ್ಲಾ 3 ಶಿವನಾಥ್, ಹಸಡೋ, ಆಮೇಲೆ ಮಂಡು, ಇವೆಲ್ಲಾ ಮಹಾನದಿಯನ್ನ ಸೇರಿದ ನಂತರ ಇಲ್ಲೊಂದೇನಪ್ಪಾ ಅಂತಂದ್ ಹೇಳಿದ್ರೆ ಒಂದು ದೊಡ್ಡ ರಿಸರ್ವಾಯರ್ ಡ್ಯಾಮ್ ಕಟ್ತಾರ. ಭಾರತದ ಅತಿ ಉದ್ದವಾದ ಡ್ಯಾಮ್ ಅಂತಂದ್ ಹೇಳ್ತೀವಿ. ಅದೇ ಯಾವ್ದಂತ ಹೇಳಿದ್ರೆ ಹಿರಾಕುಡ್ ಡ್ಯಾಮ್. ಸೊ ಈ ಪ್ರದೇಶದಲ್ಲಿ ಐತೆ ನೋಡ್ರಿ, ಹಿರಾಕುಡ್ ಡ್ಯಾಮ್ ಒಡಿಸಾದಲ್ಲಿ ಕಟ್ತಾರ. ಆಮೇಲೆ ನೆಕ್ಸ್ಟ್ ಇದು ಹರಿತಾ ಮುಂದ್ ಹೋಗುತ್ತಾ. ಅದಾದ ನಂತರ ನೆಕ್ಸ್ಟ್ ಇಲ್ಲಿಂದ ಏನಪ್ಪಾ ಅಂತಂದ್ ಹೇಳಿದ್ರೆ ಟೆಲ್ ನದಿ ಅಂತಂದ್ ಹೇಳಿ ಒಂದ್ ಬರುತ್ತೆ. ಟೆಲ್ ನದಿ ಸೇರ್ಬಿಟ್ಟು ಏನಪ್ಪಾ ಅಂತಂದ್ ಹೇಳಿದ್ರೆ ನೆಕ್ಸ್ಟ್ ಭುವನೇಶ್ವರ್, ಒಡಿಸ್ಸಾದ ರಾಜಧಾನಿಯಾದ ಭುವನೇಶ್ವರ್ ಪಕ್ಕ ಹರಿದ್ಬಿಟ್ಟು ನೆಕ್ಸ್ಟ್ ಬೇ ಆಫ್ ಬೆಂಗಾಲ್ ಅನ್ನ ಹೋಗಿ ಸೇರುತ್ತೆ. ಸೊ ಇಷ್ಟು ಪಾಯಿಂಟ್ಸ್ ಗಳನ್ನ ನೀವು ಏನಂತಂದ್ ಹೇಳಿದ್ರೆ ಇದ್ರಲ್ಲಿ ನೋಡ್ಕೋಬೇಕು ಮ್ಯಾಪ್ ಅಲ್ಲಿ. ನೋಡ್ರಿ ಒಂದ್ಸರಿ ಏನಪ್ಪಾ ಅಂತಂದ್ ಹೇಳಿದ್ರೆ ಛತ್ತೀಸ್ಗಢದಲ್ಲಿ ಹುಟ್ಟೇನಪ್ಪಾ ಅಂತಂದ್ ಹೇಳಿದ್ರೆ ಈ ರೀತಿಯಾಗಿ ಒಡಿಸ್ಸಾದಲ್ಲಿ ಬೇ ಆಫ್ ಬೆಂಗಾಲ್ ನ ಸೇರುತ್ತೆ. ನಾನು ಈ ಕಡೆ ಒಂದು ಡಯಾಗ್ರಾಮ್ ತೆಗಿತೀನಿ. ಸೊ ಇಲ್ಲಿಂದ ನೋಡ್ರಿ, ಇಲ್ಲಿ ಏನಪ್ಪಾ ಅಂತಂದ್ ಹೇಳಿದ್ರೆ ಒಂದ್ ನದಿ ಬಂದ್ ಸೇರುತ್ತೆ. ಅದೇನಪ್ಪಾ ಅಂತಂದ್ ಹೇಳಿದ್ರೆ ಶಿವನಾಥ್ ಅಂತಂದ್ ಹೇಳ್ತೀವಿ. ಯಾವ್ದಕ್ಕೆ? ಮಹಾನದಿಗೆ. ಅದಾದ ನಂತರ ಈ ಕಡೆಯಿಂದ ಏನಪ್ಪಾ ಅಂತಂದ್ ಹೇಳಿದ್ರೆ ಹಸಡು ಅಂತಂದ್ ಹೇಳಿ ಒಂದ್ ಬಂದ್ ಸೇರುತ್ತೆ. ಆಮೇಲೆ ನೆಕ್ಸ್ಟ್ ಇನ್ನೊಂದೇನಪ್ಪಾ ಅಂತಂದ್ ಹೇಳಿದ್ರೆ ಮಂಡ್ ನದಿ ಅಂತಂದ್ ಹೇಳಿ ಬಂದ್ ಸೇರುತ್ತೆ. ಆಮೇಲೆ ಇಲ್ಲೊಂದು ದೊಡ್ಡ ರಿಸರ್ವಾಯರ್ ಕಟ್ಟಿದಾರ. ಇಲ್ಲೊಂದೇನಪ್ಪಾ ಅಂತಂದ್ ಹೇಳಿದ್ರೆ ರಿಸರ್ವಾಯರ್ ಅನ್ನ ಕಟ್ಟಿದಾರೆ. ಅದೇ ಏನಪ್ಪಾ ಅಂತಂದ್ ಹೇಳಿದ್ರೆ ಹಿರಾಕುಡ್ ಡ್ಯಾಮ್ ಅಂತಂದ್ ಹೇಳ್ತೀವಿ. ಹಿರಾಕುಡ್ ಡ್ಯಾಮ್.
ಸೊ ಭಾರತದ ಅತಿ ಉದ್ದವಾದ ಡ್ಯಾಮ್ ಅಂತಂದ್ ಹೇಳ್ತೀವಿ. ಆಮೇಲೆ ನೆಕ್ಸ್ಟ್ ಇದು ಕೆಳಗಡೆ ಈ ತರ ಹರಿತಾ ಹೋಗುತ್ತೆ, ಇದಲ್ಲ. ಸೊ ಈ ತರ ಕೆಳಗಡೆ ಹರಿತಾ ಹೋಗುವಾಗ ಈ ಕಡೆಯಿಂದ ಒಂದ್ ನದಿ ಬಂದ್ ಸೇರುತ್ತೆ, ಟೆಲ್ ಅಂತಂದ್ ಹೇಳ್ಬಿಟ್ಟು. ಆಮೇಲೆ ನೆಕ್ಸ್ಟ್ ಭುವನೇಶ್ವರ್ ಪಕ್ಕ ಹರಿದು ಬೇ ಆಫ್ ಬೆಂಗಾಲ್ ಅನ್ನ ಹೋಗಿ ಸೇರುತ್ತೆ. ಸೊ ಇದು ಎಲ್ಲೆಲ್ಲಿ ಹರಿಯುತ್ತಪ್ಪ ಅಂತಂದ್ರೆ ಛತ್ತೀಸ್ಗಢ ಮತ್ತು ಒಡಿಸ್ಸಾದಲ್ಲಿ ಹರಿಯುವಂತಹ ಒಂದು ನದಿ. ಸೊ ಇದ್ರ ಮೇಲೆ ನಮ್ಗೇನಪ್ಪಾ ಅಂತಂದ್ರೆ ಕ್ವಶನ್ ಅನ್ನ ಕೇಳಿದಾರೆ. ಕ್ಲಿಯರ್ ಎಲ್ರಿಗೂ? ಆಮೇಲೆ ನೆಕ್ಸ್ಟ್ ನೋಡ್ರಿ, ಇನ್ನೊಂದು ಪಾಯಿಂಟ್ ಏನಪ್ಪಾ ಅಂತಂದ್ ಹೇಳಿದ್ರೆ, ಇದು ಅತಿ ಹೆಚ್ಚು ಪ್ರವಾಹವನ್ನ ತಂದೊಡ್ಡೋದ್ರಿಂದ ಒಡಿಸ್ಸಾದಲ್ಲಿ ಅತಿ ಹೆಚ್ಚು ಹಾನಿಯನ್ನ ಮಾಡ್ತಾ ಇರೋದ್ರಿಂದ ಅದಕ್ಕೆ ಹಿರಾಕುಡ್ ಡ್ಯಾಮ್ ಒಂದು ಕಟ್ತಾರ. ಬಟ್ ಅದಕ್ಕ ಒಡಿಸ್ಸಾದಲ್ಲಿ ಏನಂತ ಕರೀತಾರಪ್ಪ ಅಂತಂದ್ ಹೇಳಿದ್ರೆ ಒಡಿಸ್ಸಾದ ಕಣ್ಣೀರಿನ ನದಿ ಅಂತಂದ್ ಹೇಳಿ ಕರೀತಾರ. ಒಡಿಸ್ಸಾದ ಕಣ್ಣೀರಿನ ನದಿ ಅಂದ್ರೆ ಅತಿ ಹೆಚ್ಚು ಪ್ರವಾಹ ತಗೊಂಡ್ಬಂದು ನಷ್ಟ ಮಾಡ್ತಾ ಇರೋದ್ರಿಂದ ಸೊ ಒಡಿಸ್ಸಾದ ಕಣ್ಣೀರ್ ನದಿ ಯಾವ್ದಪ್ಪ ಅಂತಂದ್ ಹೇಳಿದ್ರೆ ಮಹಾನದಿ ಅಂತಂದ್ ಹೇಳ್ತೀವಿ. ಜಾಸ್ತಿ ಪ್ರವಾಹ ಬರ್ತಾ ಇರೋದ್ರಿಂದ ಅದಕ್ಕೊಂದು ಡ್ಯಾಮ್ ಕಟ್ತಾರ. ಆಮೇಲೆ ಟೋಟಲ್ ಇದೆಲ್ಲಿ ಹುಟ್ಟುತ್ತಪ್ಪ ಅಂತಂದ್ ಹೇಳಿದ್ರೆ ಛತ್ತೀಸ್ಗಢದ ಸಿಹಾವ್ ಎಂಬಲ್ಲಿ ಹುಟ್ಟುತ್ತ. ಛತ್ತೀಸ್ಗಢದ ಬಸ್ತಾರ್ ಜಿಲ್ಲೆಯ ಸಿಹಾವ್ ಎಂಬಲ್ ಅಂತಂದ್ ಹೇಳಿದ್ರೆ ಇದು ಹುಟ್ಟಿ ಟೋಟಲ್ ಆಗಿ ಏನಪ್ಪಾ ಅಂತಂದ್ ಹೇಳಿದ್ರೆ 858 ಕಿಲೋಮೀಟರ್ ಉದ್ದ ಹರಿದು ಬಂಗಾಳ ಕೊಲ್ಲಿಯನ್ನ ಸೇರುತ್ತೆ. 2 ರಾಜ್ಯ ಯಾವ್ಯಾವು? ಛತ್ತೀಸ್ಗಢ ಮತ್ತು ಒಡಿಸ್ಸಾದಲ್ಲಿ ಹರಿತೈತೆ ಅಂತಂದ್ ಹೇಳಿದೆ. ಸೊ ಇಷ್ಟು ಪಾಯಿಂಟ್ಸ್ ಗಳನ್ನ ನೀವು ನೋಟ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಕ್ವಶನ್ ಏನ್ ಕೇಳಿದಾರಪ್ಪ ಅಂತಂದ್ ಹೇಳಿದ್ರೆ ಇಕ್ವಿನಾಕ್ಸ್ ಬಗ್ಗೆ ಕೇಳಿದಾರೆ. ಇಕ್ವಿನಾಕ್ಸ್ ಅಂದ್ರೆ ಏನು? ನೀವೆಲ್ಲರೂ ಹೆಸರು ಕೇಳಿದ್ರೋ ಇಲ್ಲ ಗೊತ್ತಿಲ್ಲ. ಇಕ್ವಿನಾಕ್ಸ್ ಹೆಸರು ಕೇಳಿರ್ತೀರಿ. ಸೊ ಇದೇನಪ್ಪಾ ಅಂತಂದ್ ಹೇಳಿದ್ರೆ ಇದು ನಮ್ ಭೂಮಿ. ಇದು ನಮ್ ಭೂಮಿಯಲ್ಲಿ ನಡುವೆ ಒಂದು ಏನಪ್ಪಾ ಅಂತಂದ್ ಹೇಳಿದ್ರೆ ರೇಖೆಯನ್ನ ಎಳಿತಾರೆ. ಇದೇನಪ್ಪಾ ಅಂತಂದ್ ಹೇಳಿದ್ರೆ ಸಮಭಾಜಕ ವೃತ್ತ ಅಂತಂದ್ ಹೇಳ್ತೀವಿ. ಸಮಭಾಜಕ ವೃತ್ತ. ಸೊ ಕೆಲವು ದಿನ ಏನಪ್ಪಾ ಅಂತಂದ್ ಹೇಳಿದ್ರೆ ಸೂರ್ಯನ ಕಿರಣಗಳು ಸಮಭಾಜಕ ವೃತ್ತದ ಮೇಲೆ ನೇರವಾಗಿ ಬೀಳೋದ್ರಿಂದ ಸೂರ್ಯನ ಕಿರಣಗಳು ನೇರವಾಗಿ ಬೀಳೋದ್ರಿಂದ ಪ್ರಪಂಚದಲ್ಲಿ ಏನಾಗತ್ತಪ್ಪ ಅಂತಂದ್ ಹೇಳಿದ್ರೆ ಹಗಲು ಮತ್ತು ರಾತ್ರಿ ಎರಡು ಏನಪ್ಪಾ ಅಂತಂದ್ ಹೇಳಿದ್ರೆ ಸೇಮ್ ಇರುತ್ತ. ಅಂದ್ರೆ 12 ತಾಸು ಹಗಲು 12 ತಾಸು ರಾತ್ರಿ ಇರುತ್ತೆ. ಅದು ಓನ್ಲಿ ಏನಪ್ಪಾ ಅಂತಂದ್ ಹೇಳಿದ್ರೆ 2 ದಿನ ಇರುತ್ತೆ. ಅದು ಯಾವಾಗಪ್ಪ ಅಂತಂದ್ ಹೇಳಿದ್ರೆ ಸೆಪ್ಟೆಂಬರ್ 23 ಮತ್ತು ಮಾರ್ಚ್ 21ನೇ ತಾರೀಕು. ಸೆಪ್ಟೆಂಬರ್ 23 ಆಮೇಲೆ ಮಾರ್ಚ್ 21ನೇ ತಾರೀಕು ಈ 2 ದಿನಗಳ ಅವಧಿವರೆಗೂ ಏನಪ್ಪಾ ಅಂತಂದ್ ಹೇಳಿದ್ರೆ ಸೂರ್ಯನ ಕಿರಣಗಳು ಸಮಭಾಜಕ ವೃತ್ತದ ಮೇಲೆ ನೇರವಾಗಿ ಬೀಳೋದ್ರಿಂದ ಪ್ರಪಂಚದಲ್ಲಿ ಹಗಲು ಮತ್ತು ರಾತ್ರಿ ಎರಡು ಸೇಮ್ ಇರ್ತಾವ. ಅದಕ್ಕೋಸ್ಕರ ಅವುಗಳನ್ನ ಇಕ್ವಿನಾಕ್ಸ್ ದಿನಗಳು ಅಂತಂದ್ ಹೇಳ್ತೀವಿ. ಈ ಪಾಯಿಂಟ್ ಅನ್ನ ನೀವೇನಂತಂದ್ ಹೇಳಿದ್ರೆ ಸೊ ಜಾಸ್ತಿ ಕಡೆ ಕ್ವಶನ್ಸ್ ಗಳನ್ನ ಕೇಳಿದಾರ, ಇದನ್ನ ನೋಡ್ಬೇಕು. ಆಮೇಲೆ ನೆಕ್ಸ್ಟ್ ಕ್ವಶನ್ ಏನ್ ಕೇಳಿದಾರಪ್ಪ ಅಂತಂದ್ ಹೇಳಿದ್ರೆ ಅನುಸ್ಥಾವರಗಳ ಬಗ್ಗೆ ಕ್ವಶನ್ಸ್ ಗಳನ್ನ ಕೇಳಿದಾರೆ. ಏನಿದೆ ಅನುಸ್ಥಾವರಗಳಲ್ಲಿ ಏನಪ್ಪಾ ಅಂತಂದ್ ಹೇಳಿದ್ರೆ ಯುರೇನಿಯಂ ಅನ್ನ ಯೂಸ್ ಮಾಡ್ಕೊಂಡು ಸೊ ಅಲ್ಲಿ ಬರುವಂತಹ ಸ್ಟೀಮ್ ಇಂದ ಏನಂತಂದ್ ಹೇಳಿದ್ರೆ ಎಲೆಕ್ಟ್ರಿಸಿಟಿ ಎಲ್ಲ ತಯಾರು ಮಾಡ್ತಾರ ಅನುಸ್ಥಾವರಗಳು. ಸೊ ಟೋಟಲ್ ಆಗಿ ನಮ್ಮ ಇಂಡಿಯಾದಲ್ಲಿ ಫಸ್ಟ್ ಟೈಮ್ ಎಲ್ಲಿ ಸ್ಟಾರ್ಟ್ ಆಗತ್ತಪ್ಪ ಅಂತಂದ್ ಹೇಳಿದ್ರೆ ಮಹಾರಾಷ್ಟ್ರದ ತಾರಾಪುರ್ ಎಂಬಲ್ಲಿ. ಫಸ್ಟ್ ಒನ್ ಏನಪ್ಪಾ ಅಂತಂದ್ ಹೇಳಿದ್ರೆ ಮಹಾರಾಷ್ಟ್ರದ ತಾರಾಪುರ್ ಎಂಬಲ್ಲಿ ಸ್ಟಾರ್ಟ್ ಆಗತ್ತ 1969ರಲ್ಲಿ. ಸೊ ಇದ್ರ ಮೇಲೆ ನಾನು ಕಂಪ್ಲೀಟ್ ಆಗಿ ಒಂದು ವಿಡಿಯೋವನ್ನ ಮಾಡಿ ಹಾಕ್ತೀನಿ. ಅನುಸ್ಥಾವರಗಳ ಮೇಲೆ ಯಾವ ದೇಶಗಳು ಸಪೋರ್ಟ್ ಮಾಡಿದ್ವು, ಯಾರು ಸಹಾಯ ಮಾಡಿದ್ರು ಅಂತಂದೇಳಿ. 1969ರಲ್ಲಿ ತಾರಾಪುರದಲ್ಲಿ ಮೊದಲು ಮಹಾರಾಷ್ಟ್ರದಲ್ಲಿ ಸ್ಟಾರ್ಟ್ ಆಗತ್ತ. ಅದಾದ ನಂತರ ನೆಕ್ಸ್ಟ್ ನೋಡ್ರಿ ರಾಣಾ ಪ್ರತಾಪ್ ಸಾಗರ ರಾಜಸ್ಥಾನದಲ್ಲಿ ಏನಪ್ಪಾ ಅಂತಂದ್ ಹೇಳಿದ್ರೆ ರಾಣಾ ಪ್ರತಾಪ್ ಸಾಗರ ಅಂತಂದೇಳಿ. ರಾಣಾ ಪ್ರತಾಪ ಸಾಗರ ಕೋಟಾದಲ್ಲಿ ಐತೆ, ರಾಜಸ್ಥಾನದ ಕೋಟಾದಲ್ಲಿ ಇದು ಸ್ಟಾರ್ಟ್ ಆಗತ್ತ 1973ರಲ್ಲಿ. ನೆನ್ಪಿಟ್ಕೊಳ್ರಿ, 2 ಡೇಟ್ಗಳನ್ನ ನೆನ್ಪಿಟ್ಕೋಬೇಕು. ಡೇಟ್ಸ್ ಗಳನ್ನ ಕೇಳಿದಾರೆ. ರಾಣಾ ಪ್ರತಾಪ್ ಸಾಗರ ರಾಜಸ್ಥಾನದ ಕೋಟಾದಲ್ಲಿ ಏನಪ್ಪಾ ಅಂತಂದ್ ಹೇಳಿದ್ರೆ 1973ರಲ್ಲಿ ಸ್ಟಾರ್ಟ್ ಆಗತ್ತೆ. ನೆಕ್ಸ್ಟ್ ಏನಪ್ಪಾ ಅಂತಂದ್ ಹೇಳಿದ್ರೆ ಚೆನ್ನೈನ ಕಲ್ಪಕಂ ಅಲ್ಲಿ. ಎಲ್ಲಪ್ಪಾ ಅಂತಂದ್ ಹೇಳಿದ್ರೆ ಕಲ್ಪಕಂ. ಚೆನ್ನೈನ ಕಲ್ಪಕಂ ಎಂಬಲ್ಲಿ ಏನಪ್ಪಾ ಅಂತಂದ್ ಹೇಳಿದ್ರೆ ಕಲ್ಪಕಂ ಅನುಸ್ಥಾವರ ಸ್ಟಾರ್ಟ್ ಮಾಡ್ತಾರೆ ಚೆನ್ನೈ ಒಳಗಡೆ, ತಮಿಳುನಾಡಲ್ಲಿ. ಸೊ ಇದು ಯಾವಾಗ ಸ್ಟಾರ್ಟ್ ಮಾಡ್ತಾರ ಅಂತಂದ್ ಹೇಳಿದ್ರೆ 1981ರಲ್ಲಿ. ಆಮೇಲೆ ನೆಕ್ಸ್ಟ್ ಸ್ಥಾಪನೆ ಆಗತ್ತ ಉತ್ತರ ಪ್ರದೇಶದಲ್ಲಿ ನರೋರಾ ಎಂಬಲ್ಲಿ ಸ್ಟಾರ್ಟ್ ಆಗತ್ತ. ಇದು ಯಾವಾಗ ಸ್ಟಾರ್ಟ್ ಆಗತ್ತ ಅಂತಂದ್ ಹೇಳಿದ್ರೆ 1986ರಲ್ಲಿ ಸ್ಥಾಪನೆ ಆಗತ್ತೆ. ಯಾವಾಗ ಸ್ಟಾರ್ಟ್ ಆಗತ್ತ? 1986ರಲ್ಲಿ. ನೆಕ್ಸ್ಟ್ ಇನ್ನೊಂದು ನೋಡ್ರಿ, ಗುಜರಾತಿನ ಕಕ್ರಾಪಾರ್ ಅಂತಂದ್ ಹೇಳಿ ಬರುತ್ತೆ. ಇದಿಲ್ಲಪ್ಪ ಅಂತಂದ್ ಹೇಳಿದ್ರೆ ಗುಜರಾತಿನ ಸೂರತ್ ಒಳಗಡೆ 1993ರಲ್ಲಿ ಸ್ಥಾಪನೆ ಆಗತ್ತೆ, ಗುಜರಾತಿನ ಕಕ್ರಾಪಾರ್ ಎಂಬಲ್ಲಿ. ಆಮೇಲೆ ನೆಕ್ಸ್ಟ್ ನೋಡ್ರಿ ನಮ್ ಕರ್ನಾಟಕದಲ್ಲಿ ಸ್ಥಾಪನೆ ಆಗತ್ತ ಕೈಗಾ. ಕರ್ನಾಟಕದಲ್ಲಿ ಸ್ಟಾರ್ಟ್ ಆಗತ್ತ ಕೈಗಾ 2000ರಲ್ಲಿ ಏನಪ್ಪಾ ಅಂತಂದ್ ಹೇಳಿದ್ರೆ ಕರ್ನಾಟಕದಲ್ಲಿ. ಆಮೇಲೆ ನೆಕ್ಸ್ಟ್ ರೀಸೆಂಟ್ ಆಗಿ ಏನಪ್ಪಾ ಅಂತಂದ್ ಹೇಳಿದ್ರೆ ಇನ್ನೊಂದು ಸ್ಟಾರ್ಟ್ ಆಗುತ್ತೆ 2014ರಲ್ಲಿ ಕುಡಂಕುಲಂ ಅಲ್ಲಿ. ಯಾವುದು? ತಮಿಳುನಾಡಿನ ಕುಡಂಕುಲಂ ಎಂಬಲ್ಲಿ ಏನಂತಂದ್ ಹೇಳಿದ್ರೆ ಟೋಟಲ್ ಆಗಿ ಇಷ್ಟು ಅನುಸ್ಥಾವರಗಳು ಬರ್ತಾವ. ಇದರಲ್ಲಿ ತುಂಬಾ ಇಂಪಾರ್ಟೆಂಟ್ ಕೈಗಾ ಇಂಪಾರ್ಟೆಂಟ್ ಆಗತ್ತೆ. ಯಾಕಂತಂದ್ ಹೇಳಿದ್ರೆ ಕಾಳಿ ನದಿ ಪಕ್ಕ ಬರುತ್ತೆ. ಆಮೇಲೆ ನೆಕ್ಸ್ಟ್ ತಾರಾಪುರ್ ಮೊದಲನೇದಾಗಿರುತ್ತೆ. ಆಮೇಲೆ ರಾಣಾ ಪ್ರತಾಪ್ ಸಾಗರ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಈ ಅನುಸ್ಥಾವರಗಳ ಬಗ್ಗೆ ಒಂದು ನೋಟ್ ಅನ್ನ ಮಾಡ್ಕೊಂಡು ಇಟ್ಕೊಡ್ರಿ.
ಆಮೇಲೆ ನೆಕ್ಸ್ಟ್ ಕ್ವಶನ್ ನೋಡ್ರಿ, ಮೂಲಭೂತ ಹಕ್ಕುಗಳ ಬಗ್ಗೆ ಕ್ವಶನ್ ಅನ್ನ ಕೇಳಿದ್ರೆ ತುಂಬಾ ಇಂಪಾರ್ಟೆಂಟ್. ಮೂಲಭೂತ ಹಕ್ಕುಗಳ ಬಗ್ಗೆ ಒಂದು ಸಂಕ್ಷಿಪ್ತ ಮಾಹಿತಿಯನ್ನ ಕೊಡ್ತೀನಿ. ಮೂಲಭೂತ ಹಕ್ಕುಗಳು ಇವು ಯಾವ ಭಾಗದಲ್ಲಿ ಬರ್ತಾವ ಅಂತಂದ ಹೇಳಿದ್ರೆ 3ನೇ ಭಾಗದಲ್ಲಿ ಬರ್ತಾವ, ಪಾರ್ಟ್ 3 ಅಂತಂದ ಹೇಳ್ತೀವಿ. ಆಮೇಲೆ ಯಾವ ದೇಶಗಳಿಂದ ಎರವಲು ಮಾಡ್ಕೊಂತಾರ ಅಂತಂದ ಹೇಳಿ ನನಗ ಆನ್ಸರ್ ಅನ್ನ ಹಾಕ್ರಿ. ಟೋಟಲ್ ಆಗಿ ಏನಪ್ಪಾ ಅಂತಂದ ಹೇಳಿದ್ರೆ, ಸೊ ಮೂಲಭೂತ ಹಕ್ಕುಗಳು ಯಾವ ಬರ್ತಾವಪ್ಪ ಅಂತಂದ ಹೇಳಿದ್ರೆ ಸಮಾನತೆಯ ಹಕ್ಕು ಅಂತಂದ ಹೇಳಿ ಬರುತ್ತೆ. ಏನಪ್ಪಾ ಅಂತಂದ ಹೇಳಿದ್ರೆ ಸಮಾನತೆ ಹಕ್ಕು, ನಾವೆಲ್ಲರೂ ಸಮಾನರು ಅಂತಂದ ಹೇಳಿ. ಎಲ್ಲಿಂದ ಎಲ್ಲಿವರೆಗಪ್ಪ ಅಂತಂದ ಹೇಳಿದ್ರೆ 14ರಿಂದ 18ರವರೆಗೆ, ಆರ್ಟಿಕಲ್ 14ರಿಂದ 18ರವರೆಗೂ. ಆರ್ಟಿಕಲ್ 14 ಏನ್ ಹೇಳುತ್ತ, ಎಲ್ರಿಗೂ ಸಮಾನ ಕಾನೂನು ಅಂತಂದ ಹೇಳುತ್ತ. 15 ಏನ್ ಹೇಳುತ್ತ, ಸೊ ಕಾನೂನು ಮುಂದೆ ಏನಪ್ಪಾ ಅಂತಂದ ಹೇಳಿದ್ರೆ ಎಲ್ರು ಒಂದೇ, ಯಾವುದೇ ಭೇದ ಭಾವ ಮಾಡಂಗಿಲ್ಲ. ಆಮೇಲೆ 17 ಏನ್ ಹೇಳುತ್ತ, ಅಸ್ಪೃಶ್ಯತೆ ನಿವಾರಣೆ ಮಾಡೋದು. 18 ಏನ್ ಹೇಳುತ್ತ, ಬಿರುದನ್ನ ತೆಗೆದು ಹಾಕ್ಬೇಕು ಅಂತಂದ ಹೇಳಿ ಆ ತರ ಬರುತ್ತೆ. ಆಮೇಲೆ ನೆಕ್ಸ್ಟ್ ಏನಪ್ಪಾ ಅಂತಂದ ಹೇಳಿದ್ರೆ ಸ್ವಾತಂತ್ರ್ಯದ ಹಕ್ಕುಗಳು ಅಂತಂದ್ ಬರ್ತಾವ. ಸ್ವಾತಂತ್ರ್ಯದ ಹಕ್ಕುಗಳು ಅಂತಂದ ಹೇಳಿದ್ರೆ ಎಲ್ಲಿಂದ ಎಲ್ಲಿವರೆಗೂ 19ರಿಂದ 22ರವರೆಗೂ. ಆರ್ಟಿಕಲ್ 19 ಏನ್ ಹೇಳುತ್ತ, ಮಾತನಾಡುವ ಹಕ್ಕು, ಜೀವಿಸುವ ಹಕ್ಕು, ಅಂದ್ರೆ ಎಲ್ ಬೇಕಾದಲ್ಲಿ ಸಂಚರಿಸುವ ಹಕ್ಕು, ಜಾಬ್ ಮಾಡೋದು, ಇವೆಲ್ಲ ಬರ್ತಾವ. ಆರ್ಟಿಕಲ್ 19 ನಾನು ಆಲ್ರೆಡಿ ವಿಡಿಯೋ ಮಾಡಿ ಹಾಕಿದೀನಿ ನೋಡ್ರಿ. ಆಮೇಲೆ 20, 21, 22 ತುಂಬಾ ಇಂಪಾರ್ಟೆಂಟ್ ಆಗ್ತಾವ. 21 ಜೀವಿಸುವ ಹಕ್ಕು ಅಂತಂದ್ ಹೇಳ್ತೈತಿ. ಎಲ್ಲಿಂದ ಇಲ್ಲಿವರೆಗೂ ಬರ್ತಾವ ತಕ್ಷಣ ನೆನ್ಪಿಟ್ಕೊಡ್ರಿ. ಮುಂದಿನ ಕ್ಲಾಸ್ ಅಲ್ಲಿ ನಾನು ಫುಲ್ ಡೀಟೇಲ್ ಆಗಿ ಹೇಳ್ಕೊಂತ ಹೋಗ್ತೀನಿ. ಆಮೇಲೆ ನೆಕ್ಸ್ಟ್ ನೋಡ್ರಿ, ಶೋಷಣೆಯ ವಿರುದ್ಧ ಹಕ್ಕು ಅಂತಂದ್ ಹೇಳಿ ಬರ್ತಾವ. ಏನು, ಶೋಷಣೆಯ ವಿರುದ್ಧದ ಹಕ್ಕುಗಳು ಅಂತಂದ್ ಹೇಳಿ ಬರ್ತಾವ. 23 ಮತ್ತು 24 ಬಾಲ ಕಾರ್ಮಿಕರ ಎಲ್ರ ಮಾಡಾಕತ್ರಂದ್ರ ಬಂದ್ ಅರೆಸ್ಟ್ ಮಾಡ್ತಾರ ನೋಡ್ರಿ. ಬಾಲ ಕಾರ್ಮಿಕರ ಪದ್ಧತಿ ವಿರುದ್ಧ ಏನಂತಂದ್ ಹೇಳಿದ್ರೆ ಹಕ್ಕುಗಳು ಬರ್ತಾವ. ಆಮೇಲೆ ನೆಕ್ಸ್ಟ್ ಏನಪ್ಪಾ ಅಂತಂದ್ ಹೇಳಿದ್ರೆ ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕುಗಳು ಅಂತಂದ್ ಹೇಳಿ ಬರ್ತಾವ. ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕುಗಳು ಅಂತಂದ್ ಹೇಳಿ ಬರ್ತಾವ. ಇವು ಬಹಳ ಇಂಪಾರ್ಟೆಂಟ್ ಆಗ್ತಾವ. ಸೊ ಅದಾದ ನಂತರ ನೆಕ್ಸ್ಟ್ ಏನಪ್ಪಾ ಅಂತಂದ್ ಹೇಳಿದ್ರೆ ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು ಅಂತಂದ್ ಇಲ್ಲಿ ನೋಡ್ರಿ. ಮೊದ್ಲೇನಪ್ಪಾ ಅಂತಂದ್ ಹೇಳಿದ್ರೆ ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು ಅಂತಂದ್ ಹೇಳಿ ಬರುತ್ತೆ. ಇಲ್ಲಿಂದ 25ರಿಂದ 28ರವರೆಗೂ ಧರ್ಮದ ಪರವಾಗಿ. ಆಮೇಲೆ ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಹಕ್ಕುಗಳಂತಂದ್ ಹೇಳಿ ಬರ್ತಾವ 29, ಆಮೇಲೆ 31, 29ರಿಂದ 31ರವರೆಗೂ. ಆಮೇಲೆ ಲಾಸ್ಟ್ ಬರುತ್ತೆ ಸಂವಿಧಾನದ ಪರಿಹಾರದ ಹಕ್ಕು ಅಂತಂದ ಹೇಳಿ ಆರ್ಟಿಕಲ್ 32. ಇವೆಲ್ಲ ಏನಪ್ಪಾ ಅಂತಂದ ಹೇಳಿ ತುಂಬಾ ಇಂಪಾರ್ಟೆಂಟ್ ಆಗ್ತಾವ. ಆಮೇಲೆ ಇದ್ರಲ್ಲಿ ಒಂದೇನಪ್ಪಾ ಅಂತಂದ ಹೇಳಿದ್ರೆ ಆಸ್ತಿಯ ಹಕ್ಕು ಅಂತಂದ್ ಹೇಳಿರುತ್ತ. ಆಸ್ತಿಯ ಹಕ್ಕು ಎಲ್ಲೆಲ್ಲಿರುತ್ತ ಅದು ಆರ್ಟಿಕಲ್ 19F, ಆಮೇಲೆ ಆರ್ಟಿಕಲ್ 31. ಸೊ ಇವೆರಡೂನು ಏನಪ್ಪಾ ಅಂತಂದ ಹೇಳಿದ್ರೆ ತೆಗೆದು ಹಾಕ್ತಾರ. ಯಾವಾಗ 1978 44ನೇ ತಿದ್ದುಪಡಿ ಮೂಲಕ ತೆಗೆದು ಹಾಕಿ ಆರ್ಟಿಕಲ್ 300A ಒಳಗಡೆ, ಆರ್ಟಿಕಲ್ 300A ಒಳಗಡೆ ಏನಪ್ಪಾ ಅಂತಂದ ಹೇಳಿದ್ರೆ ಸೇರಿಸ್ತಾರ. ಆಸ್ತಿ ಹಕ್ಕು ಅನ್ನೋದೇನಂತಂದ ಹೇಳಿದ್ರೆ ಮೊದಲೊಂದು ಮೂಲಭೂತ ಹಕ್ಕಿತ್ತು. ಎಲ್ರು ಏನಂತಂದ ಹೇಳಿದ್ರೆ ಅದನ್ನ ಬಹಳ ಸೀರಿಯಸ್ ಆಗ್ತಿತ್ತು ಇಶ್ಯೂ ಅದು. ಸೊ ಅದಕ್ಕೋಸ್ಕರ ಅದನ್ನ ತೆಗೆದು ಹಾಕ್ಬಿಟ್ಟು ಇವಾಗ ಏನಂತಂದ ಹೇಳಿದ್ರೆ ಮೂಲಭೂತ ಹಕ್ಕಲ್ಲ, ನೀವು ಆಸ್ತಿಯನ್ನ ಹೊಂದೋದಾಯ್ತು ಅಂತಂದ ಹೇಳಿದ್ರೆ ಕಾನೂನುಬದ್ಧವಾಗಿ ಹೊಂದಬೇಕು ಅಂತಂದ ಹೇಳಿ ಅದನ್ನ ಆರ್ಟಿಕಲ್ 300A ಒಳಗಡೆ ಹಾಕ್ತಾರ. ಯಾವ ತಿದ್ದುಪಡಿ ಮೂಲಕ ತೆಗೆದು ಹಾಕ್ತಾರ, 1978 44ನೇ ತಿದ್ದುಪಡಿ ಮೂಲಕ ಆಸ್ತಿಯ ಹಕ್ಕನ್ನ ತೆಗೆದು ಹಾಕ್ತಾರ. ಇಷ್ಟು ಪಾಯಿಂಟ್ಸ್ ಗಳೇನಪ್ಪಾ ಅಂತಂದ ಹೇಳಿದ್ರೆ ಇವತ್ತಿನ ಕ್ಲಾಸ್ ಅಲ್ಲಿ ನಾನು ಡಿಸ್ಕಷನ್ ಮಾಡಿದೆ. ಸೊ ನಿಮ್ಗೆಲ್ರಿಗೂ ಇಷ್ಟ ಆಗ್ತಾ ಇತ್ತು, ಅರ್ಥ ಆಗ್ತಾ ಇತ್ತು ಅಂತಂದ ಹೇಳಿದ್ರೆ ನಾನು ಕಂಟಿನ್ಯೂಸ್ ಆಗಿ ಏನಪ್ಪಾ ಅಂತಂದ ಹೇಳಿದ್ರೆ ಕ್ಲಾಸಸ್ ಗಳನ್ನ ಮಾಡ್ತಾ ಹೋಗ್ತೀನಿ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಸಿಗೋಣ. ಜೈ ಹಿಂದ್.